ಆತ್ಮೀಯ ಸಹಕಾರಿ ಬಂಧುಗಳೇ, ಇವತ್ತಿನ ದಿನ ಕರವೀರ ಮಾಹಿತಿ ಮಾಲಿಕೆಯ 80ನೇ ಸಂಚಿಕೆಯಲ್ಲಿ ನಾವಿದ್ದೇವೆ. ತಿದ್ದುಪಡಿ ಈಗಾಗಲೇ ತಮ್ಗೆಲ್ಲರಿಗೂ ತಿಳಿದಿರುವಂಗೆ ಸಹಕಾರ ಸಂಘಗಳ ಕಾಯ್ದೆ ತಿದ್ದುಪಡಿಯಾಗಿದೆ. ಸಹಕಾರ ಸಂಘಗಳ ಕಾಯ್ದೆ ತಿದ್ದುಪಡಿ ಬಗ್ಗೆ ನಾವು 3 ಕಂತಿನಲ್ಲಿ ಎಲ್ಲ ತಿಳ್ಕೊಂಡ್ವಿ. ನಂತರದಲ್ಲಿ ಕಳೆದ 3 ಸಂಚಿಕೆಯಿಂದ ಸಹಕಾರ ಸಂಘಗಳ ಕಾಯ್ದೆ ತಿದ್ದುಪಡಿ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಇದು ಸಹಕಾರ ಸಂಘಗಳ ಕಾಯ್ದೆ ತಿದ್ದುಪಡಿಯ 3ನೇ ಭಾಗ. ಕಳೆದ 2 ಭಾಗಗಳಲ್ಲಿ ನಾವು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀವಿ. ಅದರ ಮುಂದುವರಿದ ಭಾಗವಾಗಿ ಇವತ್ತು ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಈ ಸಂಚಿಕೆಯಿಂದ ನಮ್ಮ ಪ್ಲಾಟ್ಫಾರ್ಮ್ ಅನ್ನ ಚೇಂಜ್ ಮಾಡಿದೀವಿ. ಝೋಹೋ ಮೀಟಿಂಗಿಗೆ ನಾವು ನಮ್ಮ ಪ್ಲಾಟ್ಫಾರ್ಮ್ ಅನ್ನ ಅಳವಡಿಸ್ಕೊಂಡಿದೀವಿ. ಬಹುಶಃ ನಿಮ್ಗೆ ನಾನು ಕಳಿಸಿರುವ ಮೆಸೇಜ್ ಅನ್ನು ನೋಡಿದ್ರೆ ಗೊತ್ತಾಗಿರುತ್ತೆ. ಏನಂದ್ರೆ ಸೆಕ್ಯೂರಿಟಿ ಫೀಚರ್ಸ್ ಹೆಚ್ಚಿದೆ, ಮತ್ತೆ ರೆಕಾರ್ಡಿಂಗ್ ಫೆಸಿಲಿಟಿ ಕ್ಲಾರಿಟಿ ಚೆನ್ನಾಗಿದೆ, ಮತ್ತೆ ಮೀಟಿಂಗ್ ಮ್ಯಾನೇಜ್ಮೆಂಟ್ ಫೀಚರ್ಸ್ ಚೆನ್ನಾಗಿದೆ, ಈಸಿ ಕನೆಕ್ಟಿವಿಟಿ ಇದೆ, ಹಾಗೆ ಆಡಿಯೋ ವಿಷುವಲ್ ಕ್ಲಾರಿಟಿ ಕೂಡ ಗೂಗಲ್ ಮೀಟ್ ಗಿಂತ ಚೆನ್ನಾಗಿದೆ ಅನ್ನೋದು ಒಂದಿಷ್ಟು ಸರ್ವೆ ಮತ್ತು ನನ್ನ ಸ್ನೇಹಿತರ ವರ್ಗದವರಿಂದ ಅಭಿಪ್ರಾಯ ಬಂತು. ಎಲ್ಲಕ್ಕಿಂತ ಹೆಚ್ಚಾಗಿ ಇದು ನಮ್ಮ ದೇಶದ್ದೇ ಒಂದು ತಂತ್ರಾಂಶ, ಸ್ವದೇಶಿ ತಂತ್ರಾಂಶ. ಹಾಗಾಗಿ ನಾವು ಇದನ್ನ ಒಂದು ಟ್ರಯಲ್ ವರ್ಷನ್ ಅಂದ್ರೆ ಒಮ್ಮೆ ಇದನ್ನ ಪ್ರಯತ್ನಿಸೋಣ, ಇದು ಚೆನ್ನಾಗಿ ಬರ್ತಾ ಇದೆ ಅಂತ ಆದ್ರೆ ಇದನ್ನು ಮುಂದುವರಿಸೋಣ ಅನ್ನೋ ಒಂದು ಯೋಚನೆಯಿಂದ ಇವತ್ತು ಅಳವಡಿಸ್ಕೊಂಡಿದೀವಿ. ತಾವೆಲ್ಲರೂ ಇದಕ್ಕೆ ಸಹಕರಿಸಿ ನೀವೆಲ್ಲರೂ ಝೋಹೋ ಮೀಟಿಂಗ್ ನಲ್ಲಿ ಭಾಗವಹಿಸಿದ್ದೀರಿ ಅಂದ್ರೆ ಝೋಹೋ ಮೀಟಿಂಗ್ ತಂತ್ರಾಂಶವನ್ನು ಅಳವಡಿಸ್ಕೊಂಡಿದ್ದೀರಿ, ಅದರ ಫಲಾನುಭವಿಗಳಾಗಿದ್ದೀರಿ ಅಂತೇಳಿ ನಾನು ಅನಿಸುತ್ತೆ. ಹಾಗಾಗಿ ಅದಕ್ಕೆ ತಾವೆಲ್ಲರಿಗೂ ಮತ್ತೊಮ್ಮೆ ಝೋಹೋ ಮೀಟಿಂಗ್ಗೆ ಸ್ವಾಗತವನ್ನ ಕೋರ್ತಾ ಇವತ್ತಿನ ವಿಷಯ ಪ್ರಸ್ತಾವನೆಗೆ ಹೋಗ್ತಾ ಇದ್ದೀನಿ. ಪ್ರಸ್ತಾವನೆ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ತಿದ್ದುಪಡಿಯ ವಿಷಯವಾಗಿ ನಾವು ಮಾತಾಡ್ತಾ ಇದ್ವಿ ಕಳೆದ 2 ಸಂಚಿಕೆಯಿಂದ. ಇದು 3ನೇ ಸಂಚಿಕೆ. ಕರ್ನಾಟಕ ರಾಜ್ಯ ಪತ್ರ ಕಳೆದ ಸೆಪ್ಟೆಂಬರ್ 12ನೇ ತಾರೀಕು ಗೆಜೆಟ್ ನೋಟಿಫಿಕೇಶನ್ ಆಗಿದೆ, ಕರ್ನಾಟಕ ರಾಜ್ಯ ಪತ್ರದಲ್ಲಿದೆ. ಅದನ್ನ ನಾವು ವಿಶ್ಲೇಷಣೆ ಮಾಡಿ ನಮಗೆ ಏನೇನು ಅನ್ವಯಿಸುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಬರ್ತಾ ಇದೀವಿ. ಅದರ ಹಿನ್ನೆಲೆಯಲ್ಲಿ ಪ್ರತಿ ಸಂಚಿಕೆಯಲ್ಲಿ ಏನಿರುತ್ತೆ ಅಂದ್ರೆ ಈಗ ನಾವು ತಿದ್ದುಪಡಿ ಆಗಿರುವಂತಹ ಕಾಯ್ದೆ ಅಂಶ ಯಾವುದು ಅಂತ ತಿಳ್ಕೊಳ್ಳೋಣ. ಹಾಗೆ ಬದಲಾವಣೆಗೆ ಮುನ್ನ ಇರುವ ಕಾಯ್ದೆ ಅಂಶ ಏನಿತ್ತು, ಮತ್ತೆ ಕಾಯ್ದೆ ತಿದ್ದುಪಡಿಯಿಂದ ಆಗಿರುವಂತಹ ಬದಲಾವಣೆ ಏನು, ಕಾಯ್ದೆ ತಿದ್ದುಪಡಿಯ ಹಿನ್ನೆಲೆ ಏನು, ಯಾಕಾಗಿ ಇದನ್ನ ತಿದ್ದುಪಡಿ ಮಾಡಿರಬಹುದು, ಬದಲಾವಣೆಯ ಪರಿಣಾಮ ಏನು, ಮತ್ತು ಈ ಬದಲಾವಣೆಗಳನ್ನ ತಮ್ಮ ಸಹಕಾರ ಸಂಘಗಳು ಯಾವ ರೀತಿ ಅಳವಡಿಸ್ಕೊಳ್ಬೇಕು, ಯಾವ ರೀತಿ ಅನುಸರಣಾ ಕ್ರಮಗಳನ್ನು ಮಾಡಬೇಕು ಅನ್ನೋ ಈ ಹಿನ್ನೆಲೆಯಲ್ಲಿ 6 ಅಂಶಗಳ ಹಿನ್ನೆಲೆಯಲ್ಲಿ ಪ್ರತಿಯೊಂದು ತಿದ್ದುಪಡಿಯನ್ನು ನಾವು ವಿಶ್ಲೇಷಣೆ ಮಾಡ್ತಾ ಬರ್ತಾ ಇದೀವಿ. ಅದರಂತೆ ಮುಂದುವರೆದ ಭಾಗವಾಗಿ ಇವತ್ತು ಕೂಡ ಅದೇ ಪ್ರಕ್ರಿಯೆಯಲ್ಲಿ ಅದೇ ಅಂಶಗಳನ್ನ ಚರ್ಚೆ ಮಾಡ್ತಾ ನಾವು ಮುಂದೆ ಸಾಗೋಣ. ಕಳೆದ ಸಂಚಿಕೆಯಲ್ಲಿ 10 ತಿದ್ದುಪಡಿಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಇವತ್ತು 11ನೇ ಪ್ರಕರಣ, 11ನೇ ತಿದ್ದುಪಡಿಯ ಅಂಶ ಪ್ರಕರಣ 29F ಸಹಕಾರ ಸಂಘಗಳ ಕಾಯ್ದೆ ಸೆಕ್ಷನ್ 29F ಅದರ ಬಗ್ಗೆ ತಿದ್ದುಪಡಿ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಇದು ಕಳೆದ ಭಾಗದಿಂದ ಮುಂದುವರಿದ ಭಾಗ. ನಿಮಗೆಲ್ಲರಿಗೂ ಗೊತ್ತಿದೆ 29F ಅಂದ್ರೆ ಪದಾಧಿಕಾರಿಗಳ ಚುನಾವಣೆ, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಪ್ರಕ್ರಿಯೆ ಬಗ್ಗೆ ಹೇಳುತ್ತೆ ಇದು. ಅದರಲ್ಲಿ 29F ನಲ್ಲಿ ಈಗ ತಿದ್ದುಪಡಿ ಆಗಿರುವಂತದ್ದು ಉಪ ಪ್ರಕರಣ 5ರ ಬದಲಾಗಿ ಸಬ್ಸೆಕ್ಷನ್ 5, 29F ಸಬ್ಸೆಕ್ಷನ್ 5 ಏನಿದೆ ಅದರ ಬದಲಾಗಿ ಮುಂದಿನದನ್ನು ನಿಯೋಜಿಸತಕ್ಕದ್ದು. ಅಂದ್ರೆ ಮುಖ್ಯ ಕಾರ್ಯನಿರ್ವಾಹಕನು, ಇಲ್ಲಿ ಕೆಲವೊಂದು ಅಂಶಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮುಖ್ಯ ಕಾರ್ಯನಿರ್ವಾಹಕನು ಮಂಡಳಿಯು ರಚನೆಯಾದ ದಿನಾಂಕದಿಂದ ಅಂದ್ರೆ ಎಲೆಕ್ಷನ್ ಆದ ದಿನಾಂಕದಿಂದ 15 ದಿನದೊಳಗಾಗಿ ಅಧ್ಯಕ್ಷರ ಉಪಾಧ್ಯಕ್ಷರ ಪದಾವಧಿ ಮುಕ್ತಾಯವಾಗುವ ನಿಕಟ ಪೂರ್ವದಲ್ಲಿ ತಕ್ಷಣವೇ ಸಹಕಾರ ಸಂಘಗಳ ಉಪವಿಧಿಯ ಮೇರೆಗೆ ಚುನಾಯಿಸಬೇಕಾದ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಇತರ ಪದಾಧಿಕಾರಿಗಳನ್ನ ಆಯ್ಕೆ ಮಾಡುವ ಉದ್ದೇಶಕ್ಕಾಗಿ
ನೇಮಿಸಿದ ರೀತಿಯಲ್ಲಿ ಮಂಡಳಿಯ ಎಲ್ಲಾ ಸದಸ್ಯರ ಸಭೆಯನ್ನು ಕರೆಯತಕ್ಕದ್ದು. ಮತ್ತೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಗಾಗಿ ಅಭ್ಯರ್ಥಿಯಾಗಿರದ ಸದಸ್ಯರಲ್ಲಿ ಒಬ್ಬರನ್ನ ಸಭೆಯ ಅಧ್ಯಕ್ಷತೆ ವಹಿಸುವುದಕ್ಕೆ ಆಯ್ಕೆ ಮಾಡತಕ್ಕದ್ದು. ಯಾಕೆಂದ್ರೆ ಹಿಂದೆ ಈ ಮೀಟಿಂಗ್, ಈ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಚುನಾವಣಾಧಿಕಾರಿಗಳ ನೇತೃತ್ವದಲ್ಲಿ ನಡೀತಿತ್ತು, ನಿಮ್ಗೆ ಗೊತ್ತಿದೆ, ನಾನು ಮುಂದೆ ಹೇಳ್ತೀನಿ ನಾನು. ಆದರೆ ಈಗ ಚುನಾವಣಾಧಿಕಾರಿಯ ಪಾತ್ರ ಏನೂ ಇರೋದಿಲ್ಲ. ಹಾಗಾಗಿ ನಿರ್ದೇಶಕರೇ ಅಧ್ಯಕ್ಷರಾಗಬೇಕು. ಯಾವುದೇ ಸಭೆ ಅಧ್ಯಕ್ಷರಿಲ್ಲದೆ ಸಭೆ ನಡೆಯಕೂಡದು. ಹಾಗಾಗಿ ಆ ಸಭೆಗೆ ಯಾರು ಅಧ್ಯಕ್ಷರಾಗಬೇಕು ಅಂದ್ರೆ ಯಾರು ಅಭ್ಯರ್ಥಿ ಆಗಿರೋದಿಲ್ಲೋ ಅಂತವ್ರು ಅಭ್ಯರ್ಥಿ ಆಗ್ಬೇಕು ಅನ್ನೋದು ಈಗಿನ ತಿದ್ದುಪಡಿ ಅಂಶ. ಮತ್ತೆ ನೋಂದಣಿಯ ತರುವಾಯ, ಇದು ರೆಗ್ಯುಲರ್ ಆಗಿ ಚುನಾವಣೆ ನಡೀತಾ ಇರುವಾಗ ಸಂಘ ನೋಂದಣಿಯಾದ ಮೊದಲ ಸಾಮಾನ್ಯ ಸಭೆಯಲ್ಲಿ ಚುನಾಯಿತರಾದ ಪ್ರಥಮ ಮಂಡಳಿಯ ಸದಸ್ಯರು ನೇಮಿಸಬಹುದಾದ ರೀತಿಯಲ್ಲಿ, ಅಂದ್ರೆ ಇನ್ನು ಇದಕ್ಕೆ ನಿಯಮಗಳು ಬರಬೇಕು ರೀತಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಇತರೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡತಕ್ಕದ್ದು. ಇಲ್ಲಿ 2 ಅಂಶಗಳಿದಾವೆ. ಈಗಾಗಲೇ ಅನೇಕ ವರ್ಷಗಳಿಂದ ಸಹಕಾರ ಸಂಘ ಅಸ್ತಿತ್ವದಲ್ಲಿದೆ. ಈಗ ಚುನಾವಣೆ ನಡೆದಿದೆ, ಅದಕ್ಕೆ ಈ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಹೇಗೆ ಅನ್ನೋದು. ಹಾಗೆ 2ನೇದು, ಪರಂತುಕದಲ್ಲಿ ಮೊದಲ ಸಾಮಾನ್ಯ ಸಭೆ ನಡೆದಾಗ ಅಲ್ಲಿ ನಿರ್ದೇಶಕರ ಆಯ್ಕೆ ಆಗತ್ತೆ. ಅದರ ನಂತರ ಯಾವ ರೀತಿ ಮಾಡಬೇಕು ಅನ್ನೋದು ನಿಯಮಿಸಬಹುದಾದ ರೀತಿಯಲ್ಲಿ ಇನ್ನು ನಿಯಮಗಳು ಬರಬೇಕು, ಅದು ಹೇಳುವಂಥದ್ದು. ಹಾಗಾಗಿ ಇದು ತಿದ್ದುಪಡಿಯ ಅಂಶಗಳು. ಮೊದಲು ಹೇಗಿತ್ತು, ಪದಾಧಿಕಾರಿಗಳ ಚುನಾವಣೆಗೆ ಸಹಕಾರಿ ಚುನಾವಣಾ ಆಯೋಗ ಮಂಡಳಿಗೆ ಮತ್ತು ಅಧ್ಯಕ್ಷ ಉಪಾಧ್ಯಕ್ಷ ಪದಕ್ಕೆ ಸಹಕಾರ ಸಂಘದ ಉಪವಿಧಿಗಳ ಪ್ರಕಾರ ಅಂದ್ರೆ ಚುನಾವಣಾ ಆಯೋಗ ಇದನ್ನ ನಡೆಸ್ತಾ ಇತ್ತು. 15 ದಿನದೊಳಗೆ ಚುನಾವಣೆ ನಡೆಸಬೇಕಂತಿತ್ತು. ಆದ್ರೆ ಕರೆಯುವ ಜವಾಬ್ದಾರಿ ಚುನಾವಣಾ ಆಯೋಗದ್ದಾಗಿತ್ತು. ಈಗ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಂದಿದೆ. ಸೊ ಬದಲಾವಣೆ ಏನು? ಸಭೆ ಕರೆಯುವ ಜವಾಬ್ದಾರಿ ಮೊದಲು ನಿರ್ದಿಷ್ಟಪಡಿಸಿರ್ಲಿಲ್ಲ. ಸಾಮಾನ್ಯವಾಗಿ ರಿಜಿಸ್ಟ್ರಾರ್ ಅಥವಾ ಚುನಾವಣಾಧಿಕಾರಿ ಸಭೆ ಕರಿಬೇಕಿತ್ತು. ಈಗ ಈ ತಿದ್ದುಪಡಿ ಮೂಲಕ ಸಿಒಗೆ ಜವಾಬ್ದಾರಿ ಬಂದಿದೆ. ಮತ್ತೆ ಆ ಚುನಾವಣಾ ಸಭೆಯ ಅಧ್ಯಕ್ಷತೆ ಯಾರು ವಹಿಸಬೇಕು? ಮೊದಲು ಚುನಾವಣಾಧಿಕಾರಿಗಳು ನಿರ್ವಹಿಸ್ತಾ ಇದ್ರು ಅಥವಾ ಹಿರಿಯ ಅಧಿಕಾರಿಗಳು. ಈಗ ಚುನಾವಣೆಗೆ ಅಭ್ಯರ್ಥಿ ಆಗಿರದ ಸದಸ್ಯರಲ್ಲಿ ಒಬ್ಬರನ್ನ ಆ ಸಭೆಯ ಅಧ್ಯಕ್ಷತೆ ವಹಿಸ್ಲಿಕ್ಕೆ ಆಯ್ಕೆ ಮಾಡತಕ್ಕದ್ದು. ಅಂದ್ರೆ ಪ್ರಥಮ ಮಂಡಳಿಯ ಪದಾಧಿಕಾರಿಗಳ ಆಯ್ಕೆ ಮೊದಲು ಯಾವುದೇ ಸ್ಪಷ್ಟವಾದ ಉಪಬಂಧಗಳು ಇರಲಿಲ್ಲ. ಎಷ್ಟು ದಿನದೊಳಗೆ ಮಾಡಬೇಕು ಮತ್ತೆ ಯಾರು ಅಧ್ಯಕ್ಷರಾಗಬೇಕು ಅನ್ನೋದ್ರ ಬಗ್ಗೆ ಸೈಲೆಂಟ್ ಇರ್ತಿತ್ತು. ರೂಢಿಗತವಾಗಿ ಚುನಾವಣಾಧಿಕಾರಿಗಳು ಅಧ್ಯಕ್ಷರಾಗ್ತಿದ್ರು. ಆದ್ರೆ ಈಗ ಅದು ಎರಡನ್ನೂ ಸ್ಪಷ್ಟಪಡಿಸಿದ್ದಾರೆ. ಚುನಾವಣೆಯಾದ 15 ದಿನದೊಳಗೆ ಚುನಾವಣಾ ಪ್ರಕ್ರಿಯೆ ನಡೀಬೇಕು ಮತ್ತು ಅಂತಹ ಸಭೆಯ ಅಧ್ಯಕ್ಷತೆಯನ್ನು ಯಾರು ಆ ಚುನಾವಣೆಗೆ ಆಕಾಂಕ್ಷಿಗಳಲ್ಲವೋ, ಆ ಪದಾಧಿಕಾರಿಗಳಿಗೆ ಆಕಾಂಕ್ಷಿಗಳಲ್ಲವೋ ಅವರು ಆ ಅಧ್ಯಕ್ಷತೆಯನ್ನು ವಹಿಸಬೇಕು ಅನ್ನೋದು ಎರಡನ್ನು ಸ್ಪಷ್ಟಪಡಿಸಿದ್ದಾರೆ. ಅಂದ್ರೆ ಚುನಾವಣಾಧಿಕಾರಿಗಳ ಹೊರೆ ಕಡಿಮೆ ಆಗಿದೆ. ಇನ್ ಮುಂದೆ ಚುನಾವಣಾ ಪ್ರಕ್ರಿಯೆಯನ್ನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಿರ್ವಹಿಸಬೇಕು. ಬದಲಾವಣೆಗೆ ಏನು ಹಿನ್ನೆಲೆ ಏನು? ಯಾಕೆ ಬದಲಾವಣೆ? ಇದು ಮೊದಲನೇದಾಗಿ ಕೇಂದ್ರ ಸರ್ಕಾರ 97ರ ಸಂವಿಧಾನವನ್ನ ತಿದ್ದುಪಡಿ ಮಾಡಿದ ನಂತರ ಕೇಂದ್ರ ಸರ್ಕಾರ ರೂಪಿಸಿರುವಂತಹ ಒಂದು ನಿಯಮ ಈ ರೀತಿ ಇತ್ತು. ಅದಕ್ಕೆ ವ್ಯತಿರಿಕ್ತವಾಗಿ ನಾವು ನಮ್ಮ ಚುನಾವಣಾ ಪ್ರಾಧಿಕಾರದಿಂದ ಅಧ್ಯಕ್ಷರ ಉಪಾಧ್ಯಕ್ಷ ಚುನಾವಣಾ ಪ್ರಕ್ರಿಯೆ ನಡೆಸಬೇಕು ಅಂತ ಮಾಡ್ಕೊಂಡಿದ್ವಿ ನಮ್ಮ ಕರ್ನಾಟಕದಲ್ಲಿ. ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಸೂಚನೆ ಅಥವಾ 97ನೇ ತಿದ್ದುಪಡಿ ನಂತರ ಈ ರೀತಿ ಇರಬೇಕು ಅಂತಿತ್ತು. ಆ ರೀತಿ ಆದ್ರೆ ಈಗ ಅದನ್ನ ಸರಿಪಡಿಸಿ ಯಾರು ಸ್ಪರ್ಧಿಸದ ಸದಸ್ಯರಿದ್ದಾರೋ ಅವರು ಅಧ್ಯಕ್ಷ ವಹಿಸಿಕೊಳ್ಬೇಕು ಮತ್ತು ಚುನಾವಣಾಧಿಕಾರಿಗಳ ಪಾತ್ರ ಇರಕೂಡುದು ಅನ್ನೋ ತರದಲ್ಲಿ ಮಾಡಿದ್ದಾರೆ. ಸೊ ಇದರಿಂದಾಗಿ ಚುನಾವಣಾಧಿಕಾರಿಗಳ ಪಾತ್ರ ಕೇವಲ ಚುನಾವಣೆಯನ್ನು ನಡೆಸಿ, ಅಂದ್ರೆ ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆಯನ್ನು ನಡೆಸಿ ಫಲಿತಾಂಶವನ್ನ ಪ್ರಕಟ ಮಾಡುವುದರೊಂದಿಗೆ ಮುಕ್ತಾಯ ಆಗತ್ತೆ. ನಂತರದಲ್ಲಿ ನಡೆಯುವಂತಹ ಚುನಾವಣಾ ಪ್ರಕ್ರಿಯೆ ಯಾವುದು, ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣಾ ಪ್ರಕ್ರಿಯೆ ಅವರ ನೇತೃತ್ವದಲ್ಲಿ ನಡೆಯೋದಿಲ್ಲ. ಇದರಿಂದಾಗಿ ಏನು, ಆಡಳಿತಾತ್ಮಕವಾದ ದಕ್ಷತೆ ಮತ್ತು ಸ್ವಾಯತ್ತತೆ ಎರಡು ಬರ್ತದೆ. ಯಾಕಂದ್ರೆ ಚುನಾವಣಾಧಿಕಾರಿಗಳಿಗೆ ಮತ್ತೆ ಚುನಾವಣಾಧಿಕಾರಿಗಳು ಕಾಯ್ಬೇಕಾಗ್ತಿತ್ತು. ಕೆಲವು ಸಾರಿ ಚುನಾವಣಾಧಿಕಾರಿಗಳು ಬೇರೆ ಬೇರೆ ಸಂದರ್ಭದಲ್ಲಿ ಅವರು ಬೇರೆ ಬೇರೆ ಕಡೆ ವ್ಯಸ್ತರಾಗಿರೋದ್ರಿಂದ, ಬ್ಯುಸಿ ಇದ್ದಿದ್ರಿಂದ
ಇಲ್ಲಿ ಚುನಾವಣೆ ನಡೆಸಲಿಕ್ಕೆ ಲೇಟ್ ಆಗ್ತಿತ್ತು. ಹಾಗಾಗಿ ಈಗ ಆ ತರ ಕಾಯ್ಬೇಕಾದ ಅಗತ್ಯ ಇಲ್ಲ, ಬೇಗ ಆಗತ್ತೆ. ಎರಡನೇದು, ಸಿಒ ಕೂಡ 15 ದಿನ ಕಾಲಮಿತಿ ಹಾಕಿಬಿಟ್ಟಿದ್ದಾರೆ. ಅಂದ್ರೆ ಚುನಾವಣಾ ಪ್ರಕ್ರಿಯೆ 15 ದಿನದೊಳಗೆ ನಡೆಯಲೇಬೇಕು ಅನ್ನೋದನ್ನು ನಾವು ಕಾಲಮಿತಿ ಹಾಕಿದ್ದಾರೆ. ಮತ್ತೆ ಸಂಘವೇ ಚುನಾವಣೆ ನಡೆಸ್ಕೊಳ್ಳುತ್ತೆ, ಯಾವುದು ಪದಾಧಿಕಾರಿಗಳ ಚುನಾವಣೆಯನ್ನ ಸಂಘವೇ ನಡೆಸ್ಕೊಳ್ಳುತ್ತೆ ಅಂತ ಇದು ಮಾಡಿದ್ದಾರೆ. ಇದು ಬೇರೆ ಕಡೆನೂ ಪರಿಣಾಮ ಬೀರತ್ತೆ, ನಾನು ಮುಂದೆ ಬರ್ತೀನಿ. ಅದು ಆಕಸ್ಮಿಕ ರಿಕ್ತತೆ ಆದಾಗ ಕೂಡ ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ ನಮಗೆ. ಹಾಗಾಗಿ ಅದನ್ನ ನಾನು ಮುಂದೆ ಒಂದ್ ಕಡೆ ಪ್ರಸ್ತಾಪ ಮಾಡ್ತೀನಿ ನಾನನ್ನ. ಹಾಗಾಗಿ ಅಧಿಕಾರ ವರ್ಗಾವಣೆ ಈಗ ಸುಗಮವಾಗತ್ತೆ. ಹಿಂದಿನ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ಹಿನ್ನೆಲೆಯಲ್ಲಿ ಈಗ ಯಾರಿಗೆ ಚುನಾವಣೆಯ ಪ್ರಕ್ರಿಯೆ ಮೂಲಕ ಯಾರಿಗೆ ಅಧ್ಯಕ್ಷರು ಉಪಾಧ್ಯಕ್ಷರಾಗಿದ್ದಾರೋ ಅವರಿಗೆ ಹಸ್ತಾಂತರ ಮಾಡುವಂಥದ್ದು, ಅಧಿಕಾರ ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆ ಯಾವುದೇ ಅಡೆತಡೆ ಇಲ್ಲದೆ ಸುಗಮವಾಗಿ ನಡೆಯುತ್ತೆ ಅನ್ನೋದು ಒಂದು ಯೋಚನೆ. ಹಾಗಾಗಿ ಬದಲಾವಣೆಯನ್ನ ಮಾಡ್ಲಿಕ್ಕೆ ಇದು ಮಾಡಿದ್ದಾರೆ. ಈ ಬದಲಾವಣೆ ಪರಿಣಾಮ ಏನಾಗತ್ತೆ? ಮೊದಲನೇದಾಗಿ ಸಿಇಒ ಮೇಲೆ ಹೆಚ್ಚಿನ ಜವಾಬ್ದಾರಿ ಬಂತು. ಅಂದ್ರೆ ವಿಳಂಬ ಆದರೆ ಮುಖ್ಯ ಕಾರ್ಯನಿರ್ವಾಹಕರು ಹೊಣೆಯಾಗ್ತಾರೆ. ಅಂದ್ರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ಪ್ರಕಾರ್ಯಗಳಲ್ಲಿ, ಫಂಕ್ಷನ್ಸ್ ಪ್ರಕಾರ್ಯಗಳಲ್ಲಿ, ಕರ್ತವ್ಯ ಅಲ್ಲ ಪ್ರಕಾರ್ಯಗಳಲ್ಲಿ ಇದು ಒಂದು. ಯಾವುದೇ ಸಾರ್ವತ್ರಿಕ ಚುನಾವಣೆ ಅಂದರೆ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ಆದ ನಂತರ, ಹೊಸ ಚುನಾಯಿತ ಮಂಡಳಿಯ ಅಸ್ತಿತ್ವಕ್ಕೆ ಬಂದ ನಂತರ 15 ದಿನದೊಳಗಾಗಿ ಸಿಇಒ ಅಧ್ಯಕ್ಷರು ಉಪಾಧ್ಯಕ್ಷರ ಆಯ್ಕೆ ಮಾಡಬೇಕು. ಅದು ಈಗಿನ ನಿಯಮ. ಮತ್ತೆ ಪ್ರಥಮ ಆಡಳಿತ ಮಂಡಳಿಗೆ ಅಂದ್ರೆ ಸಂಸ್ಥೆ ಪ್ರಾರಂಭವಾದಂತಹ ಇದರಲ್ಲಿ ಅದಕ್ಕೆ ಹೊಸದಾಗಿ ನೋಂದಣಿ ಆಗಿರುವಂತಹ ಇದಕ್ಕೆ ನಿಯಮಗಳು ರೂಪಿತವಾಗಬೇಕು. ಆ ನಿಯಮಗಳು ಯಾವ ರೀತಿ ಬರುತ್ತೆ ನೋಡ್ಕೊಂಡು ಆ ರೀತಿ ಪ್ರಕ್ರಿಯೆಯನ್ನು ನಡೆಸಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಈ ಬದಲಾವಣೆಯ ಪರಿಣಾಮ ಮತ್ತೊಂದೇನಾಗತ್ತೆ ಅಂದ್ರೆ ಸಭೆಯ ಅಧ್ಯಕ್ಷತೆ ಯಾರಾಗ್ಬೇಕು ಅದು ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾರು ಪದಾಧಿಕಾರಿಗಳಾಗ್ಲಿಕ್ಕೆ ಸ್ಪರ್ಧೆ ಮಾಡಿಲ್ಲವೋ ಅಂತಹ ಒಬ್ಬ ಸದಸ್ಯರಿಂದ ಆ ಸಭೆ ನಡಿಬೇಕು. ಆ ಸಭೆಯ ಅಧ್ಯಕ್ಷರೇ ಅವರಾಗ್ಬೇಕಾಗತ್ತೆ. ಆದ್ರೆ ಅಧ್ಯಕ್ಷತೆ ವಹಿಸುವಂತಹ ಸದಸ್ಯ ಯಾವುದೇ ಪಕ್ಷಪಾತವಿಲ್ಲದೆ ಸಭೆಯನ್ನು ನಡೆಸುವ ನೈತಿಕ ಮತ್ತು ಕಾನೂನು ಜವಾಬ್ದಾರಿ ಹೊಂದಿರುತ್ತಾನೆ. ಇಲ್ಲಿ ಒಂದು ಸಣ್ಣ ಗೊಂದಲ ಬರ್ಬೋದು ನಮಗೆ. ಯೂಶುವಲ್ ಆಗಿ ಯಾವುದೇ ವಿಚಾರದಲ್ಲಿ ಸಮಮತ ಬಂದಾಗ ಸಭಾಧ್ಯಕ್ಷರಿಗೆ ಒಂದು ಹೆಚ್ಚುವರಿ ಮತ ಇರುತ್ತೆ ಅಂತ ಇದೆ. ಚುನಾವಣಾ ಪ್ರಕ್ರಿಯೆಯಲ್ಲಿ ಕೂಡ ಸಭಾಧ್ಯಕ್ಷರಿಗೆ ಹೆಚ್ಚುವರಿ ಮತ ಇದೆಯಾ ಅನ್ನೋದು ಇನ್ನೂ ಗೊತ್ತಿಲ್ಲ. ಹಾಗೇನಾದ್ರು ಇದೆ ಅಂದ್ರೆ ಸಭಾಧ್ಯಕ್ಷತೆ ವಹಿಸ್ಲಿಕ್ಕೋಸ್ಕರನೇ ಕಾಂಪಿಟಿಷನ್ ಶುರುವಾಗತ್ತೆ. ನಮ್ಮ ಗುಂಪಿನಿಂದ ಸಭಾಧ್ಯಕ್ಷರಾಗಬೇಕು, ಅಲ್ಲಿ ಚುನಾವಣೆ ಬಂದು ಸ್ವಲ್ಪ ತುಂಬಾ ಸ್ಪರ್ಧಿಗಳಿದ್ರೆ ಅವಾಗ ಸಭಾಧ್ಯಕ್ಷತೆ ವಹಿಸುವಂತವ್ರು ಕೂಡ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಅದ್ರ ಬಗ್ಗೆ ನಿಯಮಗಳು ಬಂದ ನಂತರ ನಮಗೆ ಸ್ಪಷ್ಟನೆ ಬರ್ತದೆ. ಆ ನಿಯಮಗಳಿಗೋಸ್ಕರ ನಾವು ಕಾಯೋಣ. ಇದು ಒಂದು ಈ ಸಭೆಯ ಅಧ್ಯಕ್ಷತೆಯಲ್ಲಿರುವಂತಹ ಒಂದು ಸೂಕ್ಷ್ಮ ವಿಚಾರ. ಯಾಕೆಂದ್ರೆ ಅವರಿಗೆ ಒಂದು ಎಡಿಷನಲ್ ಮತ ಈ ಪ್ರಕ್ರಿಯೆಗೂ ಇದೆಯೋ ಇಲ್ಲವೋ, ಚುನಾವಣಾ ಪ್ರಕ್ರಿಯೆಯಲ್ಲಿ ಹೆಚ್ಚುವರಿ ಮತ ಇದೆಯಾ, ಸಮಮತಗಳು ಬಂದಾಗ ಸಭಾಧ್ಯಕ್ಷರಿಗೆ ಹೆಚ್ಚುವರಿ ಮತ, ಕ್ಯಾಸ್ಟಿಂಗ್ ವೋಟ್ ಅಂತೀವಿ ನಾವು ಇಂಗ್ಲಿಷ್ನಲ್ಲಿ, ಕ್ಯಾಸ್ಟಿಂಗ್ ವೋಟ್ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಇಲ್ಲ. ನಿಯಮಗಳು ಬಂದಾಗ ನಾವು ನೋಡ್ಬೇಕಾಗತ್ತೆ, ಅಥವಾ ಇಲಾಖೆ ಅದರ ಬಗ್ಗೆ ಸ್ಪಷ್ಟೀಕರಣ ಕೊಡ್ಬೇಕಾಗತ್ತೆ. ಹಾಗಾದ್ರೆ ಅನುಸರಣೆಯ ಕ್ರಮಗಳೇನು? ಇದಕ್ಕೆ ಸಿಇಒಗೆ ಒಂದು ರಿಮೈಂಡರ್ ಇಟ್ಕೊಳ್ಬೇಕಾಗತ್ತೆ. ಯಾವಾಗಲೂ ನೂತನ ಮಂಡಳಿ ರಚನೆಯಾದ ಕೂಡಲೇ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ 15 ದಿನದೊಳಗಾಗಿ ಪದಾಧಿಕಾರಿಗಳ ಆಯ್ಕೆಯ ಸಭೆಯನ್ನ ಕರಿಬೇಕು. ಪದಾಧಿಕಾರಿಗಳ ಆಯ್ಕೆಗೆ ಸಭೆಗೆ ನೋಟಿಸ್ ನೀಡಬೇಕು ಮತ್ತು ಸಿದ್ಧತೆ ಮಾಡ್ಕೊಳ್ಬೇಕು. ಇಲ್ಲಿ ಒಂದು ನಿಮ್ಮ ಇದರಲ್ಲಿ ನಾನು ಮುಂದೆ ಬರ್ತೀನಿ, ಅನುಸರಣೆಗಳಲ್ಲಿ ಬರ್ತೀನಿ. ನಿಮ್ಮ ಬೈಲಾದಲ್ಲಿ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಆಡಳಿತ ಮಂಡಳಿಯ ಸಭೆಗಳಿಗೆ ಎಷ್ಟು ದಿನದ ನೋಟಿಸ್ ಅಂತ ಹೇಳಿ ಹಾಕೊಂಡಿದ್ದೀರಿ. ಎಲ್ಲರೂ 15 ದಿನ ಅಂತ ಹಾಕೊಂಡಿದ್ರೆ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರ್ಬೋದು. ಚುನಾವಣೆ ಆದ ದಿನವೇ ನೋಟಿಸ್ ಹೊರಡಿಸಬೇಕಾದಂತ ಪರಿಸ್ಥಿತಿ ಬರ್ಬೋದು. ಹಾಗಾಗಿ ಯೂಶುವಲ್ ಆಗಿ ಮಂಡಳಿಯ ಸಭೆಗೆ 7 ದಿನದ ನೋಟಿಸ್ ಇರುತ್ತೆ. ಹಾಗಿದ್ರೆ ನಮ್ಗೇನು ತೊಂದರೆ ಇಲ್ಲ, ಅದು ನೋಡೋಣ.
ಮತ್ತೆ ಸಭೆಯ ಅಧ್ಯಕ್ಷತಾ ಪ್ರಕ್ರಿಯೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಪದಾಧಿಕಾರಿಗಳ ಇದಕ್ಕೆ ಒಮ್ಮತ ಬರಲಿಲ್ಲ, ಯುನಾನಿಮಸ್ ಆಗಿಲ್ಲ, ಅಲ್ಲಿ ಕಂಟೆಸ್ಟೆಂಟ್ ಇದ್ದಾರೆ, ಅಧ್ಯಕ್ಷ ಸ್ಥಾನಕ್ಕೆ ಕನಿಷ್ಠ ಇಬ್ಬರಿದ್ದಾರೆ ಅಥವಾ ಉಪಾಧ್ಯಕ್ಷ ಸ್ಥಾನಕ್ಕೆ ಕನಿಷ್ಠ ಇಬ್ಬರಿದ್ದಾರೆ ಅಂದ್ರೆ ಅವ ಕಂಟೆಸ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಆ ಸಭೆಯ ಅಧ್ಯಕ್ಷತೆಯನ್ನು ವಹಿಸುವಂತವ್ರು ಯಾರು ಬರ್ತಾರೆ ಅನ್ನೋದ್ರ ಬಗ್ಗೆ ಒಮ್ಮತದ ಮೂಲಕ ಅಥವಾ ಮತದಾನದ ಮೂಲಕ ಆಯ್ಕೆ ಮಾಡಲಿಕ್ಕೆ ಉಪಬಂಧ ಕಲ್ಸ್ಕೊಳ್ಬೇಕು. ಯಾವುದರಲ್ಲಿ? ನಿಯಮಗಳಲ್ಲಿ. ಯಾಕೆಂದ್ರೆ ಇದು ಅನುಸರಣೆ. ಯಾಕೆಂದ್ರೆ ನಿಮಗೆ ಅಲ್ಲಿ ಯಾರ್ಯಾರು ಸ್ಪರ್ಧಿಗಳಿದ್ದಾರೆ ಅವರನ್ನು ಹೊರತುಪಡಿಸಿ ಉಳಿದವರೆಲ್ಲ ನಿರ್ಣಯ ತಗೊಂಡು ಯಾರನ್ನ ನಾವು ಅಧ್ಯಕ್ಷನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಅವ್ರ ನಿರ್ಣಯ ತಗೊಳ್ಬೇಕಾಗತ್ತ ಅನ್ನೋದು. ಯಾಕೆಂದ್ರೆ ಸ್ಪಷ್ಟವಾದ ಕಲ್ಪನೆ ಇಲ್ಲ. ಹಾಗಾಗಿ ಅದೊಂದು ಗೊಂದಲ ಇದೆ. ಹಾಗಾಗಿ ನಿಯಮಗಳಲ್ಲಿ ನಾವು ಅದನ್ನ ಅಳವಡಿಸ್ಕೊಳ್ಬೇಕು ಅಂದ್ರೆ, ನಮ್ಮ ಬೈಲಾದಲ್ಲಿ ಅದನ್ನ ಅಳವಡಿಸ್ಕೊಳ್ಬೇಕು ಅಂದ್ರೆ ನಾವು ನಿಯಮಗಳನ್ನ ಬಂದ ನಂತರ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ. ಹಾಗಾಗಿ ಇದರ ಉಪವಿಧಿಗಳ ತಿದ್ದುಪಡಿ ಆಗ್ಲೇಬೇಕಾಗತ್ತೆ. ಹೊಸ ಉಪ ಪ್ರಕರಣ ಹೇಗಿದೆ ಅದರ ಪ್ರಕಾರ ಮಾಡಿ. ಇಲ್ಲಿ 2-3 ವಿಚಾರಗಳಿಗೆ, ಒಂದು ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣಾ ಪ್ರಕ್ರಿಯೆ ಬಗ್ಗೆ, ಎರಡನೇದು ಸಿಇಒ ಅವರ ಜವಾಬ್ದಾರಿ ಬಗ್ಗೆ, ಮೂರನೇದು ಅಧ್ಯಕ್ಷತೆ ವಹಿಸುವ ವಿಧಾನ, ಮೂರನ್ನು ನಾವು ತಿದ್ದುಪಡಿ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ಬೈಲಾದಲ್ಲಿ ಬರದೇ ಹೋದ್ರೂ ಪ್ರಥಮ ಮಂಡಳಿಯ ನಿಯಮಗಳು ಜಾರಿ ಮಾಡ್ಬೇಕಾಗುತ್ತೆ. ಜಾರಿ ಮಾಡುವಂತಹ ಹೊಣೆ ಅಂದ್ರೆ ಅದನ್ನು ಅನುಸರಿಸುವಂತದ್ದು, ಪ್ರಪ್ರಥಮವಾಗಿ ಮಾಡುವಂತದ್ದು ಕಾಯ್ದೆಯಲ್ಲಿ ಹೇಳಿರುವ ಪ್ರಕಾರ ನಾವು ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ನಿಯಮಿಸಬಹುದಾದ ರೀತಿಯಲ್ಲಿ ಅಂತ ಹೇಳಿದ್ದಾರೆ. ಆ ನಿಯಮಗಳು ಏನ್ ಬರುತ್ತೆ ನೋಡ್ಕೊಂಡು ಅದರ ವಿಧಾನವನ್ನು ಕಡ್ಡಾಯವಾಗಿ ಅನುಸರಿಸಬೇಕಾಗತ್ತೆ. ಇನ್ನು ಪ್ರಕರಣ 29F ಇದರ ತಿದ್ದುಪಡಿ ಇನ್ನು ಮುಂದುವರಿದಿದೆ. ಪ್ರಕರಣ 29F ರಲ್ಲಿ ನಿಮ್ಗೆ ಹಿಂದೆ ಒಂದ್ಸರಿ ಹೇಳಿದ್ದೆ ನಾನು, ಸುಮಾರು 5 ಪ್ರಕರಣಗಳಿದಾವೆ. 6ನೇ ಪ್ರಕರಣವನ್ನ 6 ಪ್ರಕರಣಗಳಿದಾವೆ, ಉಪ ಪ್ರಕರಣಗಳು. 6 ಪ್ರಕರಣಗಳಲ್ಲಿ 5, 6 ಚೇಂಜ್ ಮಾಡಿದ್ದಾರೆ. ಅದನ್ನ ನಾನು ನಿಮ್ಗೆ ಇಷ್ಟೊತ್ತು ಹೇಳಿದೆ. 5ನೇ ಪ್ರಕರಣ ಈಗಷ್ಟೇ ಹೇಳಿದ್ದು, ಈಗ 6ನೇ ಉಪ ಪ್ರಕರಣ. 6ನೇ ಉಪ ಪ್ರಕರಣ ಮೊದಲೇನಿತ್ತು ಅಂತ ನೋಡೋಣ. ಆಕಸ್ಮಿಕ ರಿಕ್ತತೆ ಬಂದಾಗ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇದೆ. ಇಲ್ಲಿ 6ನೇ ಇದನ್ನ ಈ ರೀತಿ ಬದಲಾಯಿಸಬೇಕು ಅಂತಾನೆ, ಮುಖ್ಯ ಕಾರ್ಯನಿರ್ವಾಹಕನು ಅಧ್ಯಕ್ಷ, ಉಪಾಧ್ಯಕ್ಷ ಅಥವಾ ಇತರ ಪದಾಧಿಕಾರಿಗಳ ಪದವು ಆಕಸ್ಮಿಕವಾಗಿ ಖಾಲಿಯಾದಾಗಲೆಲ್ಲ, ಯಾವಾಗ್ಲೇ ಖಾಲಿ ಆಗ್ಲಿ, ಅಂತಹ ಆಕಸ್ಮಿಕ ಖಾಲಿ ಸ್ಥಾನವನ್ನು ಭರ್ತಿ ಮಾಡುವ ಉದ್ದೇಶಕ್ಕಾಗಿ ಮಂಡಳಿಯ ಸಭೆಯನ್ನು ಕರೆಯತಕ್ಕದ್ದು ಮತ್ತು ಉಪ ಪ್ರಕರಣ 5ರ ಉಪಬಂಧಗಳು ಯಥೋಚಿತ ವ್ಯತ್ಯಾಸದೊಂದಿಗೆ ಅನ್ವಯವಾಗತಕ್ಕದ್ದು. ಈಗಷ್ಟೇ ಚರ್ಚೆ ಮಾಡಿದ್ವಲ್ಲ, ಅಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯನ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಡೆಸಬೇಕು, 15 ದಿನದೊಳಗೆ ನಡೆಸಬೇಕು. ಆ ಸಭೆಯ ಅಧ್ಯಕ್ಷತೆಯನ್ನ ಆಕಾಂಕ್ಷಿಗಳಲ್ಲದವರು ಅದು ಉಪ ಪ್ರಕರಣ 5. ಅದರ ಎಲ್ಲ ನಿಯಮಗಳು ಯಥೋಚಿತ ವ್ಯತ್ಯಾಸದೊಂದಿಗೆ ಅನ್ವಯ ಆಗ್ತಕ್ಕದ್ದು. ಇದು ಯಾವುದಕ್ಕೆ ಬರ್ತದೆ ಅಂದ್ರೆ ಸ್ನೇಹಿತರೆ, ಯಾವತ್ತೋ ಒಂದು ದಿನ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷರ ಪದಾಧಿಕಾರಿಗಳ ಸ್ಥಾನವು ತೆರವಾದಲ್ಲಿ ಆಕಸ್ಮಿಕ ರಿಕ್ತತೆ, ಕ್ಯಾಶುವಲ್ ವೇಕೆನ್ಸಿ, ಅಧ್ಯಕ್ಷರು ತೀರ್ಕೊಂಡೋಗ್ಬಿಟ್ರು ಅಥವಾ ರಾಜೀನಾಮೆ ಕೊಟ್ರು ಅಥವಾ ಅನರ್ಹರಾದ್ರು, ಉಪಾಧ್ಯಕ್ಷರಿಗೂ ಅದೇ ರೀತಿ ಆಯ್ತು, ಯಾವುದೋ ಒಂದು ಆಕಸ್ಮಿಕ ರಿಕ್ತತೆ. ನಾವು ಹಿಂದೆನೆ ನಾವು ಚರ್ಚೆ ಮಾಡ್ದಂಗೆ ಮೇನ್ ಆಗಿ ರಾಜೀನಾಮೆ, ಎರಡನೇದು ಅವರ ಮರಣ ಅಥವಾ ಅವರ ಅನರ್ಹತೆಗಳು. ಈ 3 ಪ್ರಕರಣಗಳಲ್ಲೂ ಅವರಿಗೆ ಆಕಸ್ಮಿಕ ರಿಕ್ತತೆ ಆಗತ್ತೆ. ಆವಾಗ ಖಾಲಿ ಆದಾಗಲೆಲ್ಲ, ಮೊದಲು ಸ್ನೇಹಿತರೆ 2.5 ವರ್ಷದ ಗಡಿ ಇತ್ತು, ಈಗ ಆ ಗಡಿಯನ್ನು ತೆಗೆದಿದ್ದಾರೆ. ಅದನ್ನ ನಾವು ಮುಂದೆ ಚರ್ಚೆ ಮಾಡ್ತೀವಿ ನಾವು. ಹಾಗಾಗಿ ಈಗ ಯಾವ್ಯಾವಾಗ ಖಾಲಿ ಆಗತ್ತೋ ಆಗ್ಲೆಲ್ಲ ಮುಖ್ಯ ಕಾರ್ಯನಿರ್ವಹಣಕ ಈ ಪ್ರಕರಣ ಉಪ ಪ್ರಕರಣ 5ರಂತೆ, ಯಾವ್ದು ನಾವು ಹಿಂದೆ ಈಗ ಜಸ್ಟ್ ಹಿಂದೆ ನಾವು ಹಿಂದಿನ ಸ್ಲೈಡ್ ನಲ್ಲಿ ಚರ್ಚೆ ಮಾಡಿದ್ವಿ, ಆ ರೀತಿ ಅಧ್ಯಕ್ಷರ ಉಪಾಧ್ಯಕ್ಷರ ಆಯ್ಕೆಗೆ ಪ್ರಕ್ರಿಯೆ ಮಾಡಬೇಕು. ಇದನ್ನ ನಾನು ಹೀಗೆ ಚರ್ಚೆ ಮಾಡುವಾಗ ಅಧ್ಯಕ್ಷರ ಸ್ಥಾನ ಖಾಲಿ ಆದ್ರೆ ಅಧ್ಯಕ್ಷರ ಒಬ್ಬರಿಗೆ ಚುನಾವಣೆ ಮಾಡ್ಬೇಕಾ? ಖಂಡಿತ. ಉಪಾಧ್ಯಕ್ಷರ ರಿಕ್ತತೆ ಇಲ್ಲದೆ ಇದ್ದಾಗ ಉಪಾಧ್ಯಕ್ಷರಿಗೆ ಚುನಾವಣೆ ನಡೆಸಬೇಕಾದ ಅಗತ್ಯ ಇರೋದಿಲ್ಲ. ಹಾಗಾಗಿ ಮೊದಲು ಏನಿತ್ತಿದು? ಸಹಕಾರಿ ಚುನಾವಣಾ ಆಯೋಗ ಅಂತಿತ್ತು, ಈಗ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಷ್ಟೇ. ಅಲ್ಲಿ 60 ದಿನದೊಳಗೆ ಅಂತಿತ್ತು, ಈಗ 15 ದಿನದೊಳಗೆ. ಅದೆರಡೂ ಪ್ರಮುಖವಾದಂತಹ ಬದಲಾವಣೆ. ಆ ಸಭೆಗೆ ಯಾರು ಅಧ್ಯಕ್ಷರಾಗಬೇಕು ಅನ್ನೋದು ಚುನಾವಣಾ ಆಯೋಗ ನಡೆಸ್ತಾ ಇರುವಾಗ ಚುನಾವಣಾಧಿಕಾರಿನೇ ಅಧ್ಯಕ್ಷತೆ ನಡೆಸ್ತಾ ಇದ್ದ.
ಹಾಗಾಗಿ ಅವರೇ ಚುನಾವಣೆ ನಡೆಸುವಾಗ ಅವರೇ ಅಧ್ಯಕ್ಷ ಸ್ಥಾನದಲ್ಲಿ ಇರ್ತಿದ್ರು. ಹಾಗಾಗಿ ಆ ಗೊಂದಲ ಇರಲಿಲ್ಲ. ಆದ್ರೆ ಈಗ ಚುನಾವಣಾ ಆಯೋಗದಿಂದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಂದಿದ್ರಿಂದ ಮತ್ತೆ ಮುಖ್ಯ ಕಾರ್ಯನಿರ್ವಾಹಕನು ಪದನಿಮಿತ್ತ ನಿರ್ದೇಶಕನಾಗಿರೋದ್ರಿಂದ ಅವನು ಯಾವುದೇ ಸಭೆಯ ಅಧ್ಯಕ್ಷತೆಯನ್ನು ವಹಿಸುವಂತಿಲ್ಲ. ಹಾಗಾಗಿ ಆ ಸ್ಥಾನವನ್ನ ಯಾರಾದ್ರೂ ಬೇರೆಯವರು ವಹಿಸ್ಬೇಕು ಅನ್ನೋದು ಈಗ ಇದು ಬದಲಾವಣೆ ಆಗಿರುವಂತದ್ದು. ಅಂದ್ರೆ ಆಕಸ್ಮಿಕ ರಿಕ್ತತೆಗೆ ಇದು ಉಪಬಂಧ. ಸೊ ಆಕಸ್ಮಿಕವಾಗಿ ಖಾಲಿಯಾದಾಗಲೆಲ್ಲ, ಒಮ್ಮೆ 2 ಸಾರಿ ಅಲ್ಲ, 6 ತಿಂಗಳೊಳಗೆ ಚುನಾವಣೆ ಆದ ಸ್ವಲ್ಪ ದಿನದಲ್ಲೇ ಒಂದು ಸ್ಥಾನ ಖಾಲಿಯಾಗಿದೆ ಅಂದ್ರೆ ಅದರಿಂದ 15 ದಿನದೊಳಗೆ ಆ ಸ್ಥಾನ ಖಾಲಿ ತುಂಬಬೇಕು. ಆ ರೀತಿ ಇದರ ಜವಾಬ್ದಾರಿಗಳನ್ನು ಕೂಡ 3 ಜವಾಬ್ದಾರಿಗಳು ಇಲ್ಲಿ ಬೇರೆಯವರಿಗೆ ಬಂದಿದೆ. ಒಂದು, ಚುನಾವಣಾಧಿಕಾರಿಯ ಜವಾಬ್ದಾರಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಂದಿದೆ. ಅಧ್ಯಕ್ಷತೆಯನ್ನು ವಹಿಸುವ ಜವಾಬ್ದಾರಿ ಅಲ್ಲಿರುವ ಆಕಾಂಕ್ಷಿಗಳಲ್ಲದ ಸದಸ್ಯರಿಗೆ ಬಂದಿದೆ. 3ನೇದು, ಎಷ್ಟು ದಿನದೊಳಗೆ ಮಾಡಬೇಕು ಅನ್ನೋದು ಮೊದಲು 60 ದಿನ ಇದ್ದಿದ್ದು ಈಗ 15 ದಿನಕ್ಕಾಗಿದೆ. ಇದು 3 ಬದಲಾವಣೆಗಳು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಇದಿಷ್ಟು ನಾವು ಅಲ್ಲಿ ಮತ್ತೆ 5ರ ಉಪಬಂಧಗಳು ಯಥೋಚಿತ ವ್ಯತ್ಯಾಸದೊಂದಿಗೆ, ಅಂದ್ರೆ ಮುಟಾಟಿಸ್ ಮುಟಾಂಡಿಸ್ ಅಂತಲ್ಲ, ಅದಕ್ಕೆ ಯಾವುದು ಅನ್ವಯಿಸುತ್ತೋ ಅದೇ ರೀತಿ ಅನ್ವಯಿಸುವ ಹಂಗೆ ಅಂತ ಮಾಡಬೇಕು. ಇದರ ಅರ್ಥ ಸಿಒ ಸಭೆ ಕರಿಬೇಕು, ಅಧ್ಯಕ್ಷರ ಉಪಾಧ್ಯಕ್ಷರಿಗೆ ಆಯ್ಕೆಗೆ ಸ್ಪರ್ಧಿಸಿದ ಸದಸ್ಯರಲ್ಲಿ ಒಬ್ಬರನ್ನ ಸದಸ್ಯರನ್ನ ಮಾಡಬೇಕು ಮತ್ತು 15 ದಿನದೊಳಗಾಗಿ ಆ ಸಭೆಯನ್ನ ಮಾಡಬೇಕು. 3 ಬದಲಾವಣೆಗಳು ಈ ಒಂದು ತಿದ್ದುಪಡಿಯಿಂದಾಗಿ ನಮಗೆ ಕಾಣಿಸುತ್ತೆ. ಬದಲಾವಣೆಯ ಹಿನ್ನೆಲೆ ಏನು? ಒಂದು, ಕಾರ್ಯವಿಧಾನದ ಸ್ಪಷ್ಟತೆ ಬೇಕು ಅನ್ನೋದು. ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆಯ ಪ್ರಕ್ರಿಯೆ ಮಾಡುವಾಗ ಏನ್ ಮಾಡಬೇಕು, ಯಾವ ಖಾಲಿ ಆಗತ್ತೋ ಅವಾಗೆಲ್ಲ ಆ ಕಾರ್ಯವಿಧಾನದ ಗೊಂದಲವನ್ನು ನಿವಾರಿಸಬೇಕು ಅನ್ನೋದು. ಮತ್ತು ಈ 2 ಸನ್ನಿವೇಶಗಳಲ್ಲಿ ಏಕರೂಪದ ಪ್ರಕ್ರಿಯೆಯನ್ನು, ಮುಖ್ಯವಾಗಿ ಸಭೆ ಅಧ್ಯಕ್ಷತೆಯನ್ನು ಯಾವ ರೀತಿ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ನೀಡಿಸಲಾಗಿದೆ. ಮತ್ತೆ ಇದರಿಂದಾಗಿ ಏನಾಗತ್ತೆ, 60 ದಿನ ಕಾಯಬೇಕಾಗಿಲ್ಲ, 15 ದಿನದೊಳಗಾಗಿ ಇದನ್ನ ನಡೆಸಬಹುದು ಅಲ್ಲ, ನಡೆಸಬೇಕು. ಹಾಗಾಗಿ ಮತ್ತೆ ಅಧಿಕಾರ ವಿಕೇಂದ್ರೀಕರಣ, ಅಂದ್ರೆ ಚುನಾವಣೆ ನಡೆಸಲಿಕ್ಕೆ ಹೊರಗಿನ ಅಧಿಕಾರಿಗಳ ಹಸ್ತಕ್ಷೇಪ ಇಲ್ಲ. ಈಗ ಯಾರು ಸ್ಪರ್ಧೆ ಮಾಡೋದಿಲ್ವೋ ಅಂತಹ ಸದಸ್ಯರ ಅಧ್ಯಕ್ಷತೆಯಲ್ಲೇ ಪೂರ್ಣಗೊಳಿಸಲು ಅವಕಾಶ ನೀಡಿ ಸಂಘದ ಆಂತರಿಕ ಸ್ವಾಯತ್ತತೆಯನ್ನು ಕಾಪಾಡಿದ್ದಾರೆ. ಅಂದ್ರೆ ಇಂಟರ್ನಲ್ ಇಂಡಿಪೆಂಡೆನ್ಸಿ. ಇದರ ಪರಿಣಾಮ ಏನಾಗತ್ತೆ? ಸಿಒ ಮೇಲೆ ಹೊಣೆಗಾರಿಕೆ ಬಂತು. ಯಾವುದೇ ಸಂದರ್ಭದಲ್ಲಿ ಅಧ್ಯಕ್ಷರ ಖಾಲಿ ರಿಕ್ತವಾಯ್ತು ಅಂದ್ರೆ ಇಮ್ಮಿಡಿಯೇಟ್ ಆಗಿ 15 ದಿನದೊಳಗೆ ಇದನ್ನ ರಿಕ್ತತೆಯನ್ನ ಭರ್ತಿ ಮಾಡಬೇಕು. ಹಾಗಾಗಿ ಇದರಲ್ಲಿ ಬಾಹ್ಯ ಹಸ್ತಕ್ಷೇಪ ಇಲ್ಲ. ಯಾಕೆಂದ್ರೆ ರಿಜಿಸ್ಟ್ರಾರ್ ಅಥವಾ ಚುನಾವಣಾಧಿಕಾರಿ ಹಸ್ತಕ್ಷೇಪ ಕಡಿಮೆ ಇದೆ. ಆದ್ರೆ ಅದಕ್ಕೆ ಸಣ್ಣ ಒಂದು ಪರಂತುಕ ಇದೆ, ಅದನ್ನ ನಾನು ಹೇಳ್ತೀನಿ ಮುಂದೆ. ಮತ್ತೆ ಪದಾಧಿಕಾರಿಗಳ ಸ್ಥಾನಕ್ಕೆ ಹೊಸಬರ ಆಯ್ಕೆ, ಶೀಘ್ರವಾಗಿ ಹೊಸಬರನ್ನ ಆಯ್ಕೆ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ. ಅನುಸರಣೆ ಏನಿದೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇದನ್ನ ಕಾರ್ಯವಿಧಾನವನ್ನು ಅನುಸರಿಸಬೇಕು, ಆ ರೀತಿ ಕರಿಬೇಕು, ಅಧ್ಯಕ್ಷರ ಉಪಾಧ್ಯಕ್ಷ ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಬೇಕು. ಮತ್ತೆ ಉಪವಿಧಿಗಳ ತಿದ್ದುಪಡಿಯನ್ನು ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದ್ರೆ ಇದು ತುಂಬಾ ಗಂಭೀರವಾದಂತಹ ಒಂದು ಪರಿಣಾಮ ಬೀರುವ, ಆಡಳಿತಾತ್ಮಕ ವಿಚಾರಗಳಲ್ಲಿ ಗಂಭೀರ ಪರಿಣಾಮ ಬೀರುವಂತಹ ಒಂದು ತಿದ್ದುಪಡಿ. ಹಾಗಾಗಿ ಅದ್ರ ಬಗ್ಗೆ ಉಪವಿಧಿಗಳ ತಿದ್ದುಪಡಿ ಆಗ್ಬೇಕಾಗತ್ತೆ. ಮತ್ತೆ ಅದಕ್ಕೆ ಸರಿಯಾಗಿ ದಾಖಲೆಗಳ ನಿರ್ವಹಣೆ ಆಗ್ಬೇಕಾಗತ್ತೆ. ಆಕಸ್ಮಿಕವಾಗಿ ಖಾಲಿ ಸ್ಥಾನ ಆದ್ರೆ ಅದರ ಕಾರಣ ಏನು, ಅದ್ರ ಬಗ್ಗೆ ಇರಬೇಕು. ಮತ್ತೆ ಸಭೆ ಕರೆದ ದಿನಾಂಕ, ಹೊಸ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ, ಸಂಪೂರ್ಣ ನಡಾವಳಿಗಳನ್ನ ರಿಜಿಸ್ಟ್ರಾರಿಗೆ ವರದಿ ಮಾಡಬೇಕು, ಕಟ್ಟುನಿಟ್ಟಾದ ದಾಖಲೆಗಳನ್ನ ಅನುಸರಿಸಬೇಕು. ಹಾಗಾಗಿ ಇದು 2 ಪ್ರಕರಣಗಳು ಪದಾಧಿಕಾರಿಗಳ ಆಯ್ಕೆಗೆ ಸಂಬಂಧಪಟ್ಟಿದ್ರಿಂದ ಇಲ್ಲಿ ಎಲ್ಲ ನಿಯಮಗಳನ್ನು ಅನುಸರಿಸಬೇಕು. 29F ನ 5ನೇ ತಿದ್ದುಪಡಿ ಮತ್ತು 6ನೇ ತಿದ್ದುಪಡಿ 2 ಪ್ರಕರಣಗಳು ಇದು ಪದಾಧಿಕಾರಿಗಳ ಚುನಾವಣೆ ಆಗಿತ್ತು. ಒಂದು ಚುನಾವಣೆ ಆದ ನಂತರ, 2ನೇದು ಆಕಸ್ಮಿಕ ರಿಕ್ತತೆ ಆದ ನಂತರ. ಹಾಗಾಗಿ ಅದ್ರ ಬಗ್ಗೆ ಪೂರ್ತಿಯಾಗಿ ಏನೇನು ಅನುಸರಿಸಬೇಕು ಅದಷ್ಟನ್ನು ಅನುಸರಿಸಬೇಕು. ನೆಕ್ಸ್ಟ್ 29F ನಲ್ಲಿ ಮುಂದುವರೆದ ಭಾಗವಾಗಿ ಮೊದಲು 29F ರಲ್ಲಿ 6 ಪ್ರಕರಣಗಳಿದ್ದು, 1, 2, 3, 4, 5, 6. ಇದುವರೆಗೆ 1, 2, 3, 4 ನಾವು ಟಚ್ ಮಾಡಿಲ್ಲ.
ಪದಾಧಿಕಾರಿಗಳ ಚುನಾವಣೆಯಲ್ಲಿ ಹಿಂದೇನಿತ್ತು ಅದೇ ಇತ್ತು. ಆದರೆ 5ನೇ ಪ್ರಕರಣ ತಿದ್ದುಪಡಿಯಾಗಿದೆ. ಈಗಷ್ಟೇ ನಾವು ಡಿಸ್ಕಸ್ ಮಾಡಿದ್ವಿ ಅದನ್ನ. ಹಾಗೆ 6ನೇ ಪ್ರಕರಣ ಕೂಡ ತಿದ್ದುಪಡಿಯಾಗಿದೆ. 5ನೇ ಪ್ರಕರಣ ಹೊಸದಾಗಿ ಚುನಾವಣೆ ಆದ ನಂತರ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣಾ ಪ್ರಕ್ರಿಯೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ನಿಯಮಗಳು. 6ನೇ ಪ್ರಕರಣ ಆಕಸ್ಮಿಕ ರಿಕ್ತತೆ ಆದಾಗ ಹೇಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿದ್ದುಪಡಿ. ಅದು ಅಷ್ಟಕ್ಕೆ ನಿಂತಿತ್ತು. ಈಗ 7, 8 ಹೊಸದಾಗಿ ಸೇರ್ಪಡೆಯಾಗಿದೆ. ಹೊಸದಾಗಿ 2 ಸೇರ್ಪಡೆಯಾಗಿದೆ. ಅಂದ್ರೆ 29F ರಲ್ಲಿ 2 ಉಪ ಪ್ರಕರಣಗಳು ತಿದ್ದುಪಡಿಯಾಗಿದೆ, 2 ಉಪ ಪ್ರಕರಣಗಳು ಹೊಸದಾಗಿ ಸೇರ್ಪಡೆಯಾಗಿದೆ. ಏನು 7 ಮತ್ತು 8 ಏನ್ ಹೇಳುತ್ತೆ? ಇದು ಮುಖ್ಯ ಕಾರ್ಯನಿರ್ವಾಹಕನ ಜವಾಬ್ದಾರಿಗಳಲ್ಲಿ ಒಂದಾಗತ್ತೆ. ಮುಖ್ಯ ಕಾರ್ಯನಿರ್ವಾಹಕ ಯಾವ ಪ್ರಕ್ರಿಯೆ ನಡೆಸಲಿಕ್ಕೆ ಸಭೆ ನಡೆಸಿದನೋ, ಅಂದ್ರೆ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆ ನಡೆಸಲಿಕ್ಕೆ ಏನು ಸಭೆ ನಡೆಸಿದನೋ ಆ ಸಭೆಯ ದಿನಾಂಕದಿಂದ 3 ದಿನ, ಕೇವಲ 3 ದಿನದೊಳಗಾಗಿ ಸಭೆ ಕರೆಯುವ ನೋಟಿಸಿನ ಪ್ರತಿ, ಸಭಾ ನಡಾವಳಿಗಳ ಪ್ರತಿ ಇದೆಲ್ಲದನ್ನು ರಿಜಿಸ್ಟ್ರಾರ್ಗೆ ಮತ್ತು ಚುನಾವಣಾ ವಿಭಾಗಕ್ಕೆ, ಸಹಕಾರ ಚುನಾವಣಾ ವಿಭಾಗಕ್ಕೆ ಕಳಿಸ್ಬೇಕು. ಚುನಾವಣಾಧಿಕಾರಿಯಿಂದ ಆ ಕರ್ತವ್ಯಗಳನ್ನ, ಆ ಅಧಿಕಾರವನ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ವಹಿಸಿದ ನಂತರ ಅವನು ಸರಿಯಾಗಿ ಸಕ್ರಮವಾಗಿ ಮಾಡಿದಾನೋ ಇಲ್ಲವೋ ಎಂದು ಮೇಲುಸ್ತುವಾರಿ ಮಾಡಲಿಕ್ಕೆ ಅಧಿಕಾರ ಇಟ್ಕೊಂಡಿದೆ ಡಿಪಾರ್ಟ್ಮೆಂಟ್, ನಮ್ಮ ಇಲಾಖೆ. ಜೊತೆಗೆ ಸಹಕಾರ ಚುನಾವಣಾ ವಿಭಾಗಕ್ಕೆ ಕೂಡ ಅದು ಹೋಗ್ಬೇಕು. 7ನೇ ತಿದ್ದುಪಡಿ. 7ನೇ ತಿದ್ದುಪಡಿ ಅಲ್ಲ, ಅದು 7ನೇ. ಮೊದಲು ಇದಿರ್ಲಿಲ್ಲ, ಯಾಕಂದ್ರೆ ಚುನಾವಣಾಧಿಕಾರಿಗಳೇ ನಡೆಸ್ತಾ ಇರೋದ್ರಿಂದ ಅವರಿಗೆ ಮತ್ತೆ ರಿಪೋರ್ಟ್ ಮಾಡುವಂತದ್ದು ಏನು ಇರಲಿಲ್ಲ. ಈಗ ಮುಖ್ಯ ಕಾರ್ಯನಿರ್ವಹಣಕ್ಕೆ ನಡೆಸ್ತಾ ಇರೋದ್ರಿಂದ ಕೇವಲ 3 ದಿನದೊಳಗಾಗಿ, ಅವನಿಗೆ 30 ದಿನ ಕೊಟ್ಟಿಲ್ಲ, 3 ದಿನದೊಳಗಾಗಿ ಅವನು ಇಲಾಖೆಗೆ ಮತ್ತು ಚುನಾವಣಾ ವಿಭಾಗಕ್ಕೂ ಕೂಡ ಕಳಿಸ್ಬೇಕು, ಚುನಾವಣಾ ಪ್ರಾಧಿಕಾರಕ್ಕೆ ಕೂಡ ಕಳಿಸ್ಬೇಕು. ಜೊತೆಗೆ 5 ಮತ್ತು 6ನೇ ಪ್ರಕರಣ ನಾವು ಏನು ಇಷ್ಟೊತ್ತು ಯೋಚನೆ ಮಾಡಿದ್ವಿ, ಆ ರೀತಿ ಏನಾರು ಸಭೆಯನ್ನ ಕರೀಲಿಕ್ಕೆ ಚುನಾವಣೆ ನಡೆದ ನಂತರ 15 ದಿನದೊಳಗಾಗಿ ಅದೇ ಪದಾಧಿಕಾರಿಗಳ ಚುನಾವಣೆ ನಡೆಸಬೇಕು. 5ನೇ ಪ್ರಕರಣ. 6ನೇ ಪ್ರಕರಣದಲ್ಲಿ ಏನಿತ್ತು, ಆಕಸ್ಮಿಕ ರಿಕ್ತತೆಯಾದ 15 ದಿನದೊಳಗಾಗಿ ಅವನು ಚುನಾವಣೆ ನಡೆಸಬೇಕು ಅಂತಿತ್ತು. ಅದೆರಡರಲ್ಲಿ ಏನಾರು ವಿಫಲನಾದರೆ, 15 ದಿನದೊಳಗೆ ಕರೀಲಿಕ್ಕೆ ವಿಫಲನಾದರೆ ಚುನಾವಣಾ ಪ್ರಾಧಿಕಾರ ಅಥವಾ ಸಭೆಯನ್ನು ಕರೆಯಲು ಅದರ ಮೂಲಕ ಅಧಿಕೃತಗೊಳಿಸಿದ ಯಾರೇ ಅಧಿಕಾರಿಗಳು ಸದರಿ ಉಪಕರಣಗಳ ಏನು 5, 6 ಇದೆಯೋ ಅದನ್ನ ಅವರು ಮಾಡ್ತಾರೆ. ಅಂದ್ರೆ ಸಪೋಸ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈ ಪ್ರಕರಣದ 5 ಮತ್ತು 6ರ ಪ್ರಕರಣಗಳನ್ನ, ತಿದ್ದುಪಡಿಯಾದಂತಹ ಪ್ರಕರಣಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ವಿಫಲನಾದ್ರೆ ಚುನಾವಣಾ ಪ್ರಾಧಿಕಾರ ಮತ್ತೆ ಪ್ರವೇಶ ಮಾಡುತ್ತೆ. ಏನಿತ್ತು ಮೊದಲು? ಈಗಾಗಲೇ ಹೇಳ್ದಂಗೆ ಪದಾಧಿಕಾರಿಗಳ ಚುನಾವಣೆಯಲ್ಲಿ 1, 2, 3, 4 ಮಾತ್ರ ಇತ್ತು. 5, 6 ಎಂಟೈರ್ ರಿಪ್ಲೇಸ್ಮೆಂಟ್ ಆಗಿದೆ. ಈಗಷ್ಟೇ ನಾವು ಚರ್ಚೆ ಮಾಡಿದೀವಿ. 7, 8 ಹೊಸದಾಗಿ ಸೇರ್ಪಡೆಯಾಗಿದೆ. ಈಗ ನಾವು ಪ್ರಸ್ತಾವನೆ ಮಾಡಿದ್ವಿ. ಹಾಗಾಗಿ 29F ನಲ್ಲಿ 8 ಉಪ ಪ್ರಕರಣಗಳು ಸೇರ್ಕೊಂಡಿದೆ. ಮೊದಲು 6 ಇತ್ತು, ಅದರಲ್ಲಿ 4 ಹಾಗೆ ಇದೆ. 2 ಬದಲಾಯಿಸಿದ್ದಾರೆ, ತಿದ್ದುಪಡಿ ಮಾಡಿದ್ದಾರೆ. ಇನ್ನೆರಡನ್ನ ಹೊಸದಾಗಿ ಸೇರಿಸಿದ್ದಾರೆ. ಈಗಾಗಲೇ ಹೇಳ್ದಂಗೆ ಸೇರ್ಪಡೆಯ ಸಾರಾಂಶ ಏನು ಅಂದ್ರೆ, ವರದಿ ಮಾಡುವಂತದ್ದು ಸೇರ್ಬೇಕಾಗತ್ತೆ ಸಭೆಯ ದಿನಾಂಕದಿಂದ 3 ದಿನಾಂಕದೊಳಗಾಗಿ. ಅಂದ್ರೆ ಚುನಾವಣಾ ಸಭೆಯ ದಿನಾಂಕದಿಂದ 3 ದಿನದೊಳಗಾಗಿ ಸಭೆಯ ನೋಟಿಸಿನ ಪ್ರತಿ ಮತ್ತು ಸಭಾ ನಡಾವಳಿಗಳ ಪ್ರತಿಗಳನ್ನ ಮಾಡಿ ರಿಜಿಸ್ಟ್ರಾರ್ಗೆ, ಅಂದ್ರೆ ನೋಂದಣಾಧಿಕಾರಿಗಳಿಗೆ ಮತ್ತು ಚುನಾವಣಾ ವಿಭಾಗಕ್ಕೆ ಕಳಿಸ್ಬೇಕು. 8ನೇದು, ಅಕಸ್ಮಾತ್ ಅವನು ವಿಫಲನಾದ್ರೆ ಚುನಾವಣಾ ಪ್ರಾಧಿಕಾರ ಅಥವಾ ಅವರಿಂದ ಅಧಿಕೃತವಾದಂತಹ ಒಬ್ಬ ರಿಟರ್ನಿಂಗ್ ಆಫೀಸರ್ ನೇಮಕಗೊಳ್ತಾನೆ. ಅವರು ಆ ಉದ್ದೇಶಕ್ಕೋಸ್ಕರ ಸಭೆಯನ್ನು ಕರೆದು ಆ ಹೊಣೆಗಾರಿಕೆಯನ್ನು ನಿಭಾಯಿಸ್ತಾರೆ. ಹಾಗಾಗಿ ಇಲ್ಲಿ ಬದಲಾವಣೆ ಏನಾಯ್ತು ಅಂದ್ರೆ, ಸಿಒ ಅವರ ಹೊಣೆಗಾರಿಕೆ ಜಾಸ್ತಿ ಆಯ್ತು. ಮೊದಲು ವರದಿ ಮಾಡ್ಲಿಕ್ಕೆ ಕಡ್ಡಾಯ ಕಾಲಮಿತಿ ಇರಲಿಲ್ಲ, ವರದಿ ಮಾಡೋದೇ ಇರಲಿಲ್ಲ. ಯಾಕೆಂದ್ರೆ ಚುನಾವಣಾ ಅಧಿಕಾರಿಗಳೇ ಚುನಾವಣೆ ನಡೆಸೋದ್ರಿಂದ ಅವರು ಚುನಾವಣಾ ಪ್ರಾಧಿಕಾರಕ್ಕೆ ಅವರು ತಮ್ಮ ವರದಿಯನ್ನು ಕೊಟ್ಕೊಳ್ತಾ ಇದ್ರು. ಈಗ ಅದಕ್ಕೆ ನಿರ್ದಿಷ್ಟವಾಗಿ 3 ದಿನದೊಳಗಾಗಿ ನೋಟಿಸಿನ ಪ್ರತಿ ಮತ್ತು ನಡಾವಳಿಗಳನ್ನು ಕಳಿಸ್ಬೇಕು ಅನ್ನೋದು ಕಡ್ಡಾಯ ಮಾಡಿದ್ದಾರೆ. ಮತ್ತೆ ಅಕಸ್ಮಾತ್ ಅದನ್ನ ಮಾಡ್ಲಿಕ್ಕೆ ವಿಫಲರಾದ್ರೆ ಅದನ್ನ ಶಾಸನಬದ್ಧವಾದಂತಹ ಪ್ರಾಧಿಕಾರ ಏನಿದೆ, ಚುನಾವಣಾ ಪ್ರಾಧಿಕಾರ, ಅದಕ್ಕೆ ವರ್ಗಾವಣೆ ಆಗತ್ತೆ.
ಇದಿಷ್ಟು ಇತ್ತೀಚಿನ ಬದಲಾವಣೆಯ ಪರಿಣಾಮ. ಅಕಸ್ಮಾತ್ ಸಿಒ ವಿಫಲನಾದರೆ ಮೊದಲು ರಿಜಿಸ್ಟ್ರಾರ್ಗೆ ಏನು ಅಧಿಕಾರ, ಸಿಒ ಮೊದಲು ಇದಾದ್ರೆ ಏನ್ ಮಾಡ್ಬೇಕು ಅನ್ನೋದಿರ್ಲಿಲ್ಲ. ಈಗ ಅದು ಕ್ಲಿಯರ್ ಆಗಿದೆ. ಚುನಾವಣಾ ಕೋಆಪರೇಟಿವ್ ಎಲೆಕ್ಷನ್ ಅಥಾರಿಟಿ ಅಥವಾ ಅದರಿಂದ ಅಧಿಕೃತವಾಗಿ ಅವರು ನೇರವಾಗಿ ಸಭೆಯನ್ನು ಕರೆಯಲು ಅಧಿಕಾರ ಹೊಂದಿರ್ತಾರೆ. ಬದಲಾವಣೆ ಹಿನ್ನೆಲೆ ಏನಾಗದ್ರೆ, ಒಂದು ಕಾರ್ಯವಿಧಾನದ ಉಲ್ಲಂಘನೆಯನ್ನು ತಡಿಲಿಕ್ಕೆ ಅಧ್ಯಕ್ಷರ ಉಪಾಧ್ಯಕ್ಷರ ಪ್ರಕ್ರಿಯೆಯನ್ನು 15 ದಿನದೊಳಗಾಗಿ ಪೂರ್ಣಗೊಳಿಸದೇ ಇದ್ರೆ, ಯಾಕೆಂದ್ರೆ 5 ಮತ್ತು 6ರಲ್ಲಿ ನಾವು ಇದ್ ಮಾಡಿ ಪ್ರಕ್ರಿಯೆ ಮಾಡ್ಬೇಕು ಅಂತ ಹೇಳಿದೀವಿ. ಮಾಡದೆ ಹೋದರೆ ಏನು ಪರಿಣಾಮ ಅಂತ ಹೇಳ್ಬೇಕಾಗತ್ತೆ. ನಮಗೆ ಯಾವತ್ತು ಯಾವುದೇ ಅಂಶವನ್ನ ಉಲ್ಲಂಘನೆ ಮಾಡಿದರೆ ಪರಿಣಾಮ ಏನಾಗತ್ತೆ ಅಂತ ನೋಡ್ಕೊಂಡು ಅದನ್ನ ಉಲ್ಲಂಘಿಸಬಹುದಾ ಅಥವಾ ಉಲ್ಲಂಘಿಸಬಾರ್ದಾ ಅಂತ ನೋಡ್ತೀವಿ ನಾವು. ಹಾಗಾಗಿ ಉಲ್ಲಂಘನೆಯ ಪರಿಣಾಮವನ್ನ ನಾವು ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ, ಪಾರದರ್ಶಕವಾಗಿರ್ಬೇಕು ಅನ್ನೋ ರೀತಿಯಲ್ಲಿ. ಸೊ ಇದು ಮತ್ತೆ ಅಕಸ್ಮಾತ್ ಉಲ್ಲಂಘನೆ ಆಗ್ತಾ ಇದೆ ಅಂದ್ರೆ ಕೇಂದ್ರದಿಂದ ಮೇಲ್ವಿಚಾರಣೆ ಕೂಡ ಆಗತ್ತೆ. ಅಕಸ್ಮಾತ್ ಅವರು ಮಾಡಿಲ್ಲ ಅಂದ್ರೆ ಕೇಂದ್ರದಿಂದ ಅಂದ್ರೆ ಇಲಾಖೆಯಿಂದ ಮೇಲ್ವಿಚಾರಣೆಗೆ ಒಳಪಡುತ್ತೆ. ಸೊ ಇದು ರಾಜಕೀಯ ದುರುಪಯೋಗ ಅಥವಾ ಸ್ಥಳೀಯ ಮಟ್ಟದಲ್ಲಿನ ವಿವಾದಗಳನ್ನ ತಪ್ಪಿಸ್ಲಿಕ್ಕೆ ಸಹಕಾರಿಯಾಗತ್ತೆ ಅನ್ನೋದು, ಪಾರದರ್ಶಕತೆ ಆಗತ್ತೆ ಅನ್ನೋದು ಇದರ ಇದು. ಈ ಬದಲಾವಣೆಯ ಪರಿಣಾಮ ಸಿಇಒ ಮೇಲೆ ನಿರ್ಣಾಯಕ ಒತ್ತಡ. ಆ ಚುನಾವಣೆ ಆದ ಕೂಡಲೇ ಪದಾಧಿಕಾರಿಗಳ ಆಯ್ಕೆ ಭರ್ತಿ ಕ್ರಿಯೆಯಲ್ಲಿ ಮಾಡಬೇಕು. ಇಲ್ಲಿ 2 ಇದೆ. 5ನೇದು ಆಯ್ಕೆ ಪ್ರಕ್ರಿಯೆ, 2ನೇದು ಭರ್ತಿ ಪ್ರಕ್ರಿಯೆ, ಆಕಸ್ಮಿಕ ರಿಕ್ತತೆಯನ್ನು ಭರ್ತಿ ಮಾಡುವಂಥದ್ದು. ಅದೆರಡು ಅವ್ರಿಗೆ ಬರ್ತದೆ. ಒಂದು ಸಣ್ಣ ವಿಫಲವಾದ್ರೂ ಕೂಡ ಎಕ್ಸ್ಟರ್ನಲ್ ಏಜೆನ್ಸಿಗಳು ಬರ್ತಾರೆ, ಅಂದ್ರೆ ಚುನಾವಣಾ ಪ್ರಾಧಿಕಾರ ಬರುತ್ತೆ. ಸೊ ಚುನಾವಣಾ ಪ್ರಾಧಿಕಾರ ಅಧ್ಯಕ್ಷರ ಉಪಾಧ್ಯಕ್ಷರ ಆಯ್ಕೆ, ಆಕಸ್ಮಿಕ ಖಾಲಿಸ್ಥಾನ ಭರ್ತಿಯಂತಹ ಆಂತರಿಕ ಪ್ರಕ್ರಿಯೆಗಳಲ್ಲೂ ಅಧಿಕಾರ ಹೊಂದತ್ತೆ. ಹಾಗಾಗಿ ಏನು ಅನುಸರಣೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸಭೆಯ ದಿನಾಂಕದಿಂದ 3 ದಿನದೊಳಗಾಗಿ ಸಭೆ ಕರಿಬೇಕು. ಆಮೇಲೆ ಸಭೆ ಚುನಾವಣೆ ಪ್ರಕ್ರಿಯೆ ನಡೆಸಬೇಕು 15 ದಿನದೊಳಗಾಗಿ. ಆ 15 ದಿನದೊಳಗಾಗಿ ಚುನಾವಣೆ ನಡೆಸಿದಂತಹ ದಿನದಿಂದ 3 ದಿನದೊಳಗಾಗಿ ವರದಿ ಮಾಡಬೇಕು. ಹಾಗಾಗಿ ಒಂದು ಕಾಲಮಿತಿಗಳನ್ನ ಮಾಡಿದ್ದಾರೆ. ಅಕಸ್ಮಾತ್ ಅದು ಮಾಡಿಲ್ಲ ಅಂದ್ರೆ ಚುನಾವಣಾ ಪ್ರಾಧಿಕಾರಕ್ಕೆ ಅವಕಾಶ ನೀಡಿದೆ, ಹಸ್ತಕ್ಷೇಪಕ್ಕೆ ಅವಕಾಶ ನೀಡದೇ ಇದ್ದಂಗೆ ಅದನ್ನು ಮಾಡಬೇಕು. ಹಾಗಾಗಿ ಇದೆರಡನ್ನು ಅವರು ಅನುಸರಿಸಲೇಬೇಕು. ಅನುಸರಣಾ ವರದಿಯನ್ನ ಕ್ರಮವಾಗಿ ಅವ್ರಿಗೆ ಕೊಡಬೇಕು, ರಿಜಿಸ್ಟ್ರಾರ್ಗೆ ಮತ್ತು ಚುನಾವಣಾ ಇಲಾಖೆಗೆ. ಸೊ ಇದು 29F. ಇದುವರೆಗೆ 29F ಅಲ್ಲಿ 4 ಬದಲಾವಣೆಗಳನ್ನು ನೋಡಿದ್ದೀವಿ. 2 ತಿದ್ದುಪಡಿ ಆಗಿರುವಂಥದ್ದು, 2 ಹೊಸದಾಗಿ ಬಂದಿರುವಂಥದ್ದು. ಈಗ 29Gಗೆ ಹೋಗೋಣ. 29G ಇದು ಏನ್ ಹೇಳುತ್ತೆ? 29G ನಿಮಗೆಲ್ಲರಿಗೂ ಗೊತ್ತಿದೆ ಸ್ನೇಹಿತರೆ, ಇದು ಮುಖ್ಯ ಕಾರ್ಯನಿರ್ವಾಹಕನ ಕರ್ತವ್ಯಗಳ ಬಗ್ಗೆ ಇದೆ. 29G ಹೇಗೆ 29C ನಿರ್ದೇಶಕರ ಕರ್ತವ್ಯಗಳು, ಹೊಣೆಗಾರಿಕೆಗಳು, ಪ್ರಕಾರಗಳ ಬಗ್ಗೆ ಇದೆ. 29C ನಾವು ಹಿಂದೆ ಚರ್ಚೆ ಮಾಡಿದ್ವಿ. 29C ನಿರ್ದೇಶಕರಿಗೆ ಸಂಬಂಧಪಟ್ಟಂಗಿದ್ರೆ 29G ಮುಖ್ಯ ಕಾರ್ಯನಿರ್ವಾಹಕನ ಕರ್ತವ್ಯಗಳು, ಹೊಣೆಗಾರಿಕೆಗಳು ಮತ್ತು ಪ್ರಕಾರಗಳ ಬಗ್ಗೆ ಇದೆ. ಅದರಲ್ಲಿ ಹೊಸದಾಗಿ J1 4ನೇ ಉಪಪ್ರಕರಣದ J ನಲ್ಲಿ ABCDEFGHI ಆದ ನಂತರ J1 ಹೊಸದಾಗಿ ಸೇರ್ಪಡೆಯಾಗಿದೆ. ಏನು? ಅವನು ಪ್ರತಿ ವರ್ಷ ಇದನ್ನ ಘೋಷಣೆಯನ್ನು ಸಲ್ಲಿಸಬೇಕು. ಆರ್ಥಿಕ ವರ್ಷದಲ್ಲಿ ಅವನ ಮತ್ತು ಅವಳ ಕುಟುಂಬದ ಆಸ್ತಿ ಮತ್ತು ಹೊಣೆಗಾರಿಕೆಗಳನ್ನು ಮುಖ್ಯ ಕಾರ್ಯನಿರ್ವಹಣಾ ನಿರ್ದೇಶಕರಿಗೆ ನಿರ್ದೇಶಕರು ಸಲ್ಲಿಸಬೇಕು, ಹಾಗೆ ಮುಖ್ಯ ಕಾರ್ಯನಿರ್ವಾಹಕನು ಸಲ್ಲಿಸಬೇಕು ಅನ್ನೋದು ಇದು ಮುಖ್ಯ ಕಾರ್ಯನಿರ್ವಾಹಕನ ಕರ್ತವ್ಯಗಳಲ್ಲಿ ಸೇರ್ಪಡೆಯಾಗಿರುವಂಥದ್ದು. ಮೊದಲು J1 ಇರಲಿಲ್ಲ, ಈಗ J1 ಮತ್ತೆ ಸೇರ್ಪಡೆಯಾಗಿದೆ. ಇದರಿಂದ ಏನು ಬದಲಾವಣೆ ಆಗತ್ತೆ? ಏನಾಗಿದೆ ಅಂದ್ರೆ, ಈ ಉಪಪ್ರಕರಣದಲ್ಲಿ ABCDEFGHIJ ವರೆಗೆ ಇತ್ತು, J1 ಸೇರಿದೆ. J1 ಹೊಸದಾಗಿ ಸೇರಿದೆ. ಇದು ಹೊಸ ಸೇರ್ಪಡೆ. ಅದ್ರ ಜೊತೆಗೇನೆ ವಿವರಣೆ ಕೂಡ ಇದೆ. ಅಂದ್ರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೂಡ ತನ್ನ ಆಸ್ತಿ ಹೊಣೆಗಾರಿಕೆಗಳ ಪಟ್ಟಿಯನ್ನು ಸಲ್ಲಿಸತಕ್ಕದ್ದು. ಅದರ ಬಗ್ಗೆ ನಾವು ಹಿಂದೆ ಕೂಡ ಚರ್ಚೆ ಮಾಡಿದ್ವಿ, ಒಂದ್ ಕಡೆ ಬಂದಿತ್ತು, ಅದನ್ನ ಸೇರಿಸಿದ್ವಿ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ತನ್ನ ಇದನ್ನ
ವಾರ್ಷಿಕವಾಗಿ ಪ್ರತಿ ವರ್ಷ ಹೇಗೆ ನಿರ್ದೇಶಕರು ತಮ್ಮ ಹೊಣೆಗಾರಿಕೆಯನ್ನ ನಿಭಾಯಿಸಬೇಕು, ಅದೇ ರೀತಿ ಸಿಒ ಕೂಡ ತನ್ನ ಡಿಕ್ಲರೇಷನ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಮಾಡಬೇಕಾಗತ್ತೆ, ಕಡ್ಡಾಯವಾಗಿ ಮಾಡಬೇಕಾಗತ್ತೆ. ಮತ್ತೆ ಕುಟುಂಬದ ವಿವರಣೆ ಅಂದ್ರೆ ಮುಖ್ಯವಾದ ಕಾರ್ಯನಿರ್ವಾಹಕ, ಅವನ ಪತಿ ಅಥವಾ ಅವಳ ಪತಿ ಅಥವಾ ಅವನ ಪತ್ನಿ, ಅವಿವಾಹಿತ ಮಗಳು ಅಥವಾ ಅವಿಭಕ್ತ ಮಗ, ಇದಿಷ್ಟು ಸೇರ್ಪಡುತ್ತೆ. ಇದರ ಬದಲಾವಣೆ ಹಿನ್ನೆಲೆ ಏನು, ಆಸ್ತಿ ಘೋಷಣೆಯನ್ನ ಕಡ್ಡಾಯಗೊಳಿಸಲಾಗಿತ್ತು 28C ನಲ್ಲಿ. ಘೋಷಣೆ ಮಾಡದೆ ಹೋದ್ರೆ ಕರ್ತವ್ಯಗಳ ಪಟ್ಟಿಯಲ್ಲಿ ಸೇರಿಸಿದ್ರಿಂದ ಅದು ಕರ್ತವ್ಯಗಳ ಪಟ್ಟಿಯಲ್ಲಿ ಸೇರ್ತದೆ 29GA. ಹಾಗಾಗಿ ಅದು ಅಧಿಕೃತ ಕಾರ್ಯಗಳು ಅವನು ಮಾಡಲೇಬೇಕಾದಂತಹ ಕರ್ತವ್ಯಗಳಾಗತ್ತೆ. ಇದರಿಂದಾಗಿ ಕಾನೂನು ಬಲಗೊಳ್ಳುತ್ತೆ ಮತ್ತು ಪಾರದರ್ಶಕತೆ ಆಗತ್ತೆ ಅನ್ನೋದು ಬದಲಾವಣೆ ಹಿನ್ನೆಲೆ. ಪರಿಣಾಮ ಏನಾಗತ್ತೆ, ಸಿಎ ಮೇಲೆ ನೇರವಾದ ಹೊಣೆಗಾರಿಕೆ ಬರ್ತದೆ. ಅವನು ಶಾಸನಬದ್ಧ ಕರ್ತವ್ಯ ನಿರ್ವಹಿಸಲಿಕ್ಕೆ ಅದು ಅಕಸ್ಮಾತ್ ಇದು ವಿಫಲರಾದ್ರೆ ಅದು ಶಿಸ್ತಿನ ಕ್ರಮ ತಗೊಳ್ಳಿಕ್ಕೆ ದಾರಿಯಾಗತ್ತೆ. ಹಾಗಾಗಿ ಇದು ಮೇಲ್ವಿಚಾರಣೆ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ. ಅವನ ಆಸ್ತಿ ಘೋಷಣೆ ಎಷ್ಟು ಮಾಡಿದ್ದಾನೆ ಅನ್ನೋದು ಮತ್ತೆ ಬಲವರ್ಧನೆ ಆಗತ್ತೆ. ಅನುಸರಣೆಯ ಪ್ರಕಾರ ಪ್ರತಿ ವರ್ಷ ಮುಖ್ಯ ಕಾರ್ಯನಿರ್ವಾಹಕ ತನ್ನ ಆಸ್ತಿ ಮತ್ತು ಹೊಣೆಗಾರಿಕೆ ವಿವರನ್ನ ಯಾವುದೇ ವಿಳಂಬವಿಲ್ಲದೆ ಕಡ್ಡಾಯ ಮಾಡಬೇಕು. ಇಲ್ಲಿ ಸ್ನೇಹಿತರೆ ಮೊದಲೇ ಹೇಳಿದ್ದೆ, ನಾನು ಅನೇಕ ಸಾರಿ ಹೇಳಿದೀವಿ, ನಿರ್ದೇಶಕರಾಗಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಲಿ ನಿಯಮಿಸಬಹುದಾದಂತೆ ಅಂತ ಹೇಳಿರೋದ್ರಿಂದ ಆ ನಿಯಮಗಳು ನಮಗೆ ಬರ್ಬೇಕಿನ್ನು. ಯಾವ ನಮೂನೆಯಲ್ಲಿ ಕೊಡಬೇಕು, ಏನೇನು ಆಸ್ತಿಗಳು ಇದನ್ನ ಕೊಡಬೇಕು, ಯಾವ ರೀತಿ ಕೊಡಬೇಕು, ಯಾವ ದಿನದಲ್ಲಿ ಇದ್ದಂತೆ ಕೊಡಬೇಕು, ಎಷ್ಟು ದಿನದೊಳಗ ಕೊಡಬೇಕು. ಮಾರ್ಚ್ 31 ಇದ್ದಂತೆ ಕೊಡಬೇಕು ಅಂದ್ರೆ ಮಾರ್ಚ್ 31 ಕೊಡ್ಲಿಕ್ಕೆ ಆಗೋದಿಲ್ಲ. ಆಗ ಈಗ ಪ್ರಜಾಪ್ರತಿನಿಧಿ ಕಾಯ್ದೆಗಳಲ್ಲಿ ಇದ್ದಂಗೆ ಪೀಪಲ್ ರೆಪ್ರೆಸೆಂಟೇಷನ್ ಕಾಯ್ದೆಯಲ್ಲಿ ಇದೆ ಜೂನ್ 30 ಟೈಮ್ ಕೊಟ್ಟಿದ್ದಾರೆ, ಜೂನ್ 30 ಒಳಗಡೆ ಕೊಡ್ಬೇಕು ಅಂತ. ಹಾಗೇನೆ ಇಲ್ಲೇನಾರು ಅವಧಿ ಕೊಡ್ತಾರ, ಅದೆಲ್ಲ ನಾವು ನೋಡ್ಬೇಕಾಗಿದೆ. ಅದು ಯಾವ ರೀತಿ ಕೊಡ್ಬೇಕು ಅನ್ನೋದನ್ನ ಕಾಯ್ದೆ ನಿಯಮಗಳಲ್ಲಿ ಸ್ಪಷ್ಟ ಆಗತ್ತೆ. ಅದು ನೋಡೋಣ, ನಿಯಮಗಳು ಬಂದ ನಂತರ ಅದ್ರ ಬಗ್ಗೆ ನೋಡೋಣ. ಮತ್ತೆ ಘೋಷಣೆಗಳನ್ನು ಯಾರು ನಿರ್ವಹಿಸಬೇಕು, ಇದನ್ನ ಅದ್ರ ಬಗ್ಗೆ ಎಲ್ಲ ನಿಯಮಗಳು ಬರಬೇಕು. ನಿಯಮಗಳು ಬಂದ ನಂತರ ಇವುಗಳ ಬಗ್ಗೆ ಸ್ಪಷ್ಟತೆ ಸಿಗತ್ತೆ. ಅದಕ್ಕೋಸ್ಕರ ಕಾಯೋಣ ಸ್ನೇಹಿತರೆ. ಇನ್ನು 29H 29G ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ಕರ್ತವ್ಯಗಳಿತ್ತು. 29H ನಿಮ್ಗೆ ಪ್ರಕರಣ ಗೊತ್ತಿರಬೇಕು. ಯಾವುದೇ ಪದಾಧಿಕಾರಿಗಳ ವಿರುದ್ಧ ಅವಿಶ್ವಾಸ, ನೋ ಕಾನ್ಫಿಡೆನ್ಸ್ ಮೋಷನ್ ಮಾಡೋದಿದ್ರೆ ಹೇಗೆ ಅನ್ನೋದ್ರ ಬಗ್ಗೆ ಇದೆ. ಅದು ನಿಮ್ಗೆಲ್ಲರಿಗೂ ಗೊತ್ತಿರುವಂತದ್ದು, ಕಾಯ್ದೆ ಮೊದಲಿಂದ ಇದ್ದಿದ್ದು. ಅದರಲ್ಲಿ ಚುನಾಯಿತ ಎಂಬ ಪದವನ್ನು ಬಿಟ್ಟು ಬಿಡತಕ್ಕದ್ದು. ಅಲ್ಲಿ 2 ಪ್ರಕರಣಗಳು, ಉಪ ಪ್ರಕರಣ 1, ಉಪ ಪ್ರಕರಣ 2ರಲ್ಲಿ ಚುನಾಯಿತ ಎಂಬ ಪದ ಬರ್ತದೆ. ಆ ಚುನಾಯಿತ ಅನ್ನೋ ಪದವನ್ನು ಬಿಟ್ಟು ಬಿಡಬೇಕು, ಬಾಕಿ ಎಲ್ಲ ಹಾಗೆ ಇರ್ತದೆ. ನಂತರ 3ನೇ ಉಪ ಪ್ರಕರಣ 2ರ ನಂತರ ಒಂದು ಪರಂತುಕವನ್ನು ಸೇರಿಸಬೇಕು. ಅದರಲ್ಲಿ ವೃತ್ತಿಪರ ನಿರ್ದೇಶಕರು ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕರು ಅವಿಶ್ವಾಸ ನಿರ್ಣಯದ ಭಾಗವಾಗಿರತಕ್ಕದ್ದಲ್ಲ. ಅಲ್ಲಿ 2 ರೀತಿ ಅನ್ವಯಿಸ್ತಾ ಇದೆ. ಅಂದ್ರೆ ಅದನ್ನ ನಾನು ಮುಂದೆ ಚರ್ಚೆ ಮಾಡುವಾಗ ಹೇಳ್ತೀನಿ. ಅಲ್ಲಿ 2 ಒಂದು ಸಣ್ಣ ಗೊಂದಲ ಇದೆ. ಅವರನ್ನು ಅವಿಶ್ವಾಸದ ಮೂಲಕ ತೆಗೆದುಹಾಕ್ಲಿಕ್ಕೆ ಏನಾದ್ರು ಪ್ರಯತ್ನ ಮಾಡಿದರೆ ಅವ್ರು ಅದಕ್ಕೆ ಭಾಗವಾಗಿರತಕ್ಕದ್ದಲ್ಲ ಅನ್ನೋ ಅರ್ಥನೂ ಬರುತ್ತೆ ಇದರಿಂದ. ಇಂಗ್ಲಿಷ್ ವರ್ಷನ್ ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ. ಅಥವಾ ಅವಿಶ್ವಾಸ ನಿರ್ಣಯದ ಪರವಾಗಿ ವಿರೋಧವಾಗಿ ಅವರು ಭಾಗವಹಿಸುವಂತಿಲ್ಲ ಅಂತ ಅರ್ಥನೂ ಬರ್ತದೆ. ಅದಕ್ಕೆ ಸ್ವಲ್ಪ ಕ್ಲಾರಿಫಿಕೇಶನ್ ಬೇಕು, ಮುಂದೆ ನೋಡೋಣ. ಹಾಗಾದ್ರೆ ಇದು ಮೊದಲು ಹೇಗಿತ್ತು? ಪದಾಧಿಕಾರಿಗಳ ವಿರುದ್ಧ ಅವಿಶ್ವಾಸ ಗೊತ್ತುವಳಿಗೆ ಪ್ರಕರಣ 29H ಇತ್ತು. ಅದು 1ರಲ್ಲಿ ಚುನಾಯಿತ ಸದಸ್ಯರಲ್ಲಿ 3ನೇ 1 ಭಾಗಕ್ಕಿಂತ ಕಡಿಮೆ ಇಲ್ಲದ ವಿನಂತಿ ಬರದ ಹೊರತು ಯಾವುದೇ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡಿಸತಕ್ಕದ್ದಲ್ಲ. ಅಂದ್ರೆ ಅವಿಶ್ವಾಸ ಗೊತ್ತುವಳಿಯನ್ನ ಮಂಡನೆ ಮಾಡ್ಲಿಕ್ಕೆ ಒಂದಿಷ್ಟು ನಿಯಮಗಳಿದಾವೆ. ಅವನು ಅಧಿಕಾರ ವಹಿಸಿಕೊಂಡ 2 ವರ್ಷಗಳ ನಂತರ ಮಾತ್ರ ಮಂಡಿಸಬಹುದು. ಆಮೇಲೆ ಅಕಸ್ಮಾತ್ ಸೋತ್ರೆ ಮತ್ತು 1 ವರ್ಷ ಹೊಸ ಗೊತ್ತುವಳಿಯನ್ನು ಮಂಡಿಸ್ಲಿಕ್ಕೆ ಆಗೋದಿಲ್ಲ. 3ನೇದು ಯಾರು ಮಂಡಿಸಬಹುದು ಅಂದ್ರೆ ಚುನಾಯಿತ ಸದಸ್ಯರಲ್ಲಿ 3ನೇ 1 ಭಾಗಕ್ಕಿಂತ ಕಡಿಮೆ ಇಲ್ಲದ ವಿನಂತಿ ಬರದ ಹೊರತು ಯಾವುದೇ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡಿಸತಕ್ಕದ್ದಲ್ಲ. ಇಲ್ಲಿ ಚುನಾಯಿತ ಸದಸ್ಯರಿಗೆ ಮಾತ್ರ ಮೀಸಲಿಟ್ಟಿದ್ರು. ಈಗ ಅದಕ್ಕೆ ಬಾಕಿಯವರನ್ನು ಸೇರಿಸ್ಕೊಂಡಿದ್ದಾರಾ ಅನ್ನೋದು ಚರ್ಚೆ. ನೋಡೋಣ, ಮುಂದೆ ಹೋಗೋಣ. ಹಾಗೆ 2ನೇ ಪ್ರಕರಣದಲ್ಲಿ ಕೂಡ ಸಹಕಾರ ಸಂಘದ ಪದಾಧಿಕಾರಿಯು ತನ್ನ ಮೇಲೆ ವಿಶ್ವಾಸ ವ್ಯಕ್ತಪಡಿಸುವ ನಿರ್ಣಯವನ್ನು ಸಹಕಾರ ಸಂಘದ ಒಟ್ಟು ಚುನಾಯಿತ ನಿರ್ದೇಶಕರ 3/2 ಬಹುಮತದಿಂದ
ಬಹುಮತದಿಂದ ಅಂಗೀಕರಿಸಿದರೆ ಅವನು ತಕ್ಷಣ ತನ್ನ ಹುದ್ದೆಯನ್ನು ಖಾಲಿ ಮಾಡಿದನೆಂದು ಪರಿಗಣಿಸತಕ್ಕದ್ದು. ಯಾರು ಅವಿಶ್ವಾಸ ಗೊತ್ತುವಳಿಯನ್ನು ಮಂಡಿಸಬೇಕು ಅನ್ನೋದು ಒಂದು ಪ್ರಕರಣ ಆಗಿದ್ರೆ, ನಿರ್ಣಯಗಳನ್ನು ತಗೊಳ್ಳುವಂಥದ್ದು ಯಾರು ನಿರ್ಣಯ ಆಗತ್ತೆ ಅನ್ನೋದನ್ನ ಎರಡನೇ ಪ್ರಕರಣಗಳು ಹೇಳುತ್ತೆ. ಅವಿಶ್ವಾಸ ಗೊತ್ತುವಳಿಯು ಕಾರ್ಯವಿಧಾನವು ಅದು ನಿಯಮದಲ್ಲಿ ಇದೆ ಅನ್ನೋದು. ಇದರಲ್ಲಿ ಏನು ಬದಲಾವಣೆ ಆಯಿತು? ಬದಲಾವಣೆಯ ವಿಶ್ಲೇಷಣೆ ಮಾಡೋಣ. ಇದು ಈಗಾಗಲೇ ಹೇಳಿದಂಗೆ ಅವಿಶ್ವಾಸ ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ಎರಡು ಬದಲಾವಣೆ. ಚುನಾಯಿತ ಅನ್ನೋ ಪದವನ್ನು ಬಿಟ್ಟಿದ್ದಾರೆ. ಮತ್ತೆ ಎರಡನೇ ಪ್ರಕರಣ ನಂತರ ಒಂದು ಹೊಸ ಪರಂತಕವನ್ನು ಸೇರಿಸಿದೆ. ಈಗ ಅದರಲ್ಲಿ ಬದಲಾವಣೆ ಏನಾಗತ್ತೆ? ಒಂದು, ಚುನಾಯಿತ ಅನ್ನೋ ಪದವನ್ನ ಫಸ್ಟ್ ಇದ್ರಲ್ಲಿ ತೆಗೆದಾಕಿರೋದ್ರಿಂದ ಅವಿಶ್ವಾಸ ನಿರ್ಣಯವು ಕೇವಲ ಚುನಾಯಿತ ಸದಸ್ಯರಿಗೆ ಮಾತ್ರ ಸೀಮಿತವಾಗಿರೋದಿಲ್ಲ ಅನ್ನೋದೊಂದು ಅರ್ಥ. ಮತ್ತು ಅವರೇ ಭಾಗವಹಿಸಬೇಕು ಅನ್ನೋಂಥದ್ದು, ಚುನಾಯಿತರು ಮಾತ್ರ ಭಾಗವಹಿಸಬೇಕು, ಬಾಕಿಯವರು ಭಾಗವಹಿಸಬಾರದು ಅನ್ನೋ ಅರ್ಥ ಬರುತ್ತೆ. ಆ ಅರ್ಥ ಇತ್ತು. ಈಗ ಅದಕ್ಕೆ ಸ್ವಲ್ಪ ಸ್ಪಷ್ಟೀಕರಣ ನೀಡಲಿಕ್ಕೆ, ಆದ್ರೆ ಗೊಂದಲ ಇನ್ನೂ ಸ್ವಲ್ಪ ಮುಂದುವರಿದಿದೆ, ಹೇಳ್ತೀನಿ ನಾನು ಮುಂದೆ. ಈಗ ಚುನಾಯಿತನಾಗಿದ್ದಾನೋ ಅಥವಾ ನಾಮನಿರ್ದೇಶಿತನಾಗಿರುವ ಎಂಬ ಭೇದವಿಲ್ಲದೆ ಯಾವುದೇ ಪದಾಧಿಕಾರಿಗಳಿಗೆ ಅನ್ವಯಿಸಬಹುದು. ಅಂದರೆ ನಾನು ಅದೇ ಹೇಳಿದಲ್ಲ, ಚುನಾಯಿತ ಅನ್ನೋ ಪದವನ್ನು ಬಿಟ್ಟು ಬಿಡತಕ್ಕದ್ದು ಅಂದ್ರೆ ಇವನ್ ನಾಮನಿರ್ದೇಶತೆಗೆ ಕೂಡ ಇದು ಅಪ್ಲೈ ಆಗತ್ತಾ? ಅದಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಪರಂತಕ ಸೇರಿಸಿದ್ದಾರೆ. ಆ ಪರಂತಕ ಏನ್ ಹೇಳುತ್ತೆ? ಹೊಸ ಪರಂತಕ ಸೇರಿಸಿದ್ದಾರೆ. ಅಂದ್ರೆ ವೃತ್ತಿಪರ ನಿರ್ದೇಶಕರು ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕರು, ಏನು ಕಾರ್ಯಾನುಗುಣ ನಿರ್ದೇಶಕರು, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಅಂಡ್ ಫಂಕ್ಷನಲ್ ಡೈರೆಕ್ಟರ್ಸ್ ಅಂಡ್ ಪ್ರೊಫೆಷನಲ್ ಡೈರೆಕ್ಟರ್ಸ್ ಅಂತ ಹೇಳಿದಾರ, ಅವರು ಅವಿಶ್ವಾಸ ನಿರ್ಣಯದ ಭಾಗವಾಗಿರತಕ್ಕದ್ದಲ್ಲ. ಅಂದರೆ ಅವರಿಗೆ ಆ ಇದರಲ್ಲಿ ಅವರು ಇದು ಬರೋದಿಲ್ಲ. ಅಂದ್ರೆ ಅದರ ಅರ್ಥ ಏನು? ಪ್ರೊಫೆಷನಲ್ ಡೈರೆಕ್ಟರ್ಸ್ ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕರು, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಅಥವಾ ಫಂಕ್ಷನಲ್ ಡೈರೆಕ್ಟರ್ಸ್, ಅವರೆಲ್ಲ ಅವಿಶ್ವಾಸ ನಿರ್ಣಯದ ಪ್ರಕ್ರಿಯೆಯಿಂದ ಹೊರಗಿರ್ತಾರೆ. ಈ ಬದಲಾವಣೆ ಹಿನ್ನೆಲೆ ಏನು? ಇದು ತುಂಬಾ ಸಣ್ಣ 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 ವಿಚಾರಗಳನ್ನ ಚರ್ಚೆ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಒಂದು, ಆ ಪದಗಳನ್ನು ತೆಗೆದುಹಾಕಿರೋದ್ರಿಂದ ಆಡಳಿತ ಮಂಡಳಿಯ ಅಧ್ಯಕ್ಷ, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಚುನಾಯಿತರಾಗಿದ್ರು ಕೆಲವೊಮ್ಮೆ ನಾಮನಿರ್ದೇಶಿತ ಅಥವಾ ಪದನಿಮಿತ್ತ ಸದಸ್ಯರು ಕೂಡ ಮಂಡಳಿಯ ಭಾಗವಾಗಬಹುದು ಅಂತ ಅರ್ಥ ಬರುತ್ತಾ ಅನ್ನೋದು ಒಂದು. ಹಾಗಾಗಿ ಅದಕ್ಕೆ ಪರಂತಕವನ್ನ ಸೇರಿಸಿ ಸ್ಪಷ್ಟಪಡಿಸಿದ್ದಾರೆ. ಮತ್ತೆ ಅವಿಶ್ವಾಸ ನಿರ್ಣಯ ಅಧ್ಯಕ್ಷರು, ಉಪಾಧ್ಯಕ್ಷರ ವಿರುದ್ಧವೇ ಇರಬೇಕು, ಬೇರೆಯವರು. ಯಾಕೆಂದ್ರೆ ಅವಿಶ್ವಾಸ ನಿರ್ಣಯ ಬರೋದು ಚುನಾವಣೆಯಲ್ಲಿ ಗೆದ್ದಂತಹ ನಿರ್ದೇಶಕರ ಬಗ್ಗೆ ಅವಿಶ್ವಾಸ ನಿರ್ಣಯ ಬರೋದಿಲ್ಲ, ಪದಾಧಿಕಾರಿಗಳ ಬಗ್ಗೆ ಅವಿಶ್ವಾಸ ನಿರ್ಣಯ ಬರುತ್ತೆ. ಅದಕ್ಕೆ ಚುನಾಯಿತ ಅನ್ನುವ ಪದವನ್ನು ತೆಗೆದುಹಾಕಿರೋದ್ರಿಂದ ಎಲ್ಲಾ ಪದಾಧಿಕಾರಿಗಳ ವಿರುದ್ಧ ಬರ್ಬೋದು ಅನ್ನೋದೊಂದು ಬರ್ತದೆ. ಸ್ಪಷ್ಟೀಕರಣ ನಾವು ನೋಡ್ಬೇಕು. ಇಲ್ಲಿ ಇನ್ನೊಂದು ಗೊಂದಲ ಬರುತ್ತೆ ಸ್ನೇಹಿತರೆ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಯಾವುದೋ ಒಂದು ಮಂಡಳಿಯಲ್ಲಿ ಚುನಾಯಿತ ನಿರ್ದೇಶಕರಲ್ಲದೆ 3 ತರದವರು ಇರ್ತಾರೆ. ಒಂದು, ಕಾರ್ಯಾನುಗುಣ ನಿರ್ದೇಶಕರು, ಫಂಕ್ಷನಲ್ ಕೋಆಪ್ಷನ್ ಮೂಲಕ ಹೊಂದಿರುವಂತದ್ದು. ನಾಮನಿರ್ದೇಶಿತ ಸದಸ್ಯರು ಇರ್ತಾರೆ, ಅಂದ್ರೆ ನಾಮಿನಿ, ಗವರ್ಮೆಂಟ್ ನಾಮಿನಿ ಅಥವಾ ಬೇರೆಯವರಿಂದ ನಾಮನಿರ್ದೇಶನ. ಮೂರನೆಯದು, ಇದು ಇಂಪಾರ್ಟೆಂಟ್, ಇವರು ಚುನಾಯಿತರಲ್ಲ, ಆದರೆ ಅವರು ಮಂಡಳಿಯ ಭಾಗ. ಯಾರು? ಆಕಸ್ಮಿಕ ರಿಕ್ತತೆಯ ಸಮಯದಲ್ಲಿ ಭರ್ತಿಯಾದಂತಹ ನಿರ್ದೇಶಕರು. ಯಾವುದೋ ಒಂದು ಚುನಾವಣೆ ಆಗಿದೆ, ಒಬ್ಬರು ಯಾವುದೋ ನಿರ್ದೇಶಕರು ಆಕಸ್ಮಿಕವಾಗಿ ತೀರೋಗ್ಬಿಡ್ತಾರೆ, ಆವಾಗ ಚುನಾವಣೆ ನಡೆಯೋದಿಲ್ಲ. ಆಗ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ನೇತೃತ್ವದಲ್ಲಿ ಮಂಡಳಿಯು ಆ ವರ್ಗದ ಸದಸ್ಯರಿಂದ ಆಯ್ಕೆ ಮಾಡತಕ್ಕದ್ದು ನಾವು ನೋಡಿದೀವಿ. ಆ ತರ ಬರ್ತದೆ. ಆ ರೀತಿ ಆದವರು ಕೂಡ ಅವರು ಚುನಾಯಿತರಲ್ಲ, ಸಹ ಆಯ್ಕೆ ಕೋಆಪ್ಷನ್ ಮೂಲಕ ಬಂದವರು, ಅವರು ಕೂಡ ಈ ನಿರ್ದೇಶಕ ಸ್ಥಾನದಲ್ಲಿ ಬರ್ತಾರೆ. ಅವರಿಗೆ ಕೂಡ ಭಾಗವಹಿಸಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಬದಲಾವಣೆ ತಂದಿದ್ದಾರೆ. ಯಾಕೆಂದ್ರೆ ಆಕಸ್ಮಿಕ ರಿಕ್ತತೆ ಹಿನ್ನೆಲೆಯಲ್ಲಿ ಸಹ ಆಯ್ಕೆ ಕೋಆಪ್ಷನ್ ಮೂಲಕ ನಿರ್ದೇಶಕರಾದವರು ಚುನಾಯಿತ ನಿರ್ದೇಶಕರಲ್ಲ, ಅವರು ಕೋಆಪ್ಷನ್ ಮೂಲಕ ಬಂದವರು. ಅಂತವರು ಅವಿಶ್ವಾಸ ನಿರ್ಣಯ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಅವಕಾಶ ಇರಲಿಲ್ಲ, ಯಾಕಂದ್ರೆ ಚುನಾಯಿತ ನಿರ್ದೇಶಕರಲ್ಲ ಅವರು. ಈಗ ಅಂತವರಿಗೂ, ಯಾಕೆಂದ್ರೆ ಸ್ನೇಹಿತರೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಈಗ ಒಬ್ಬ ಆತರ ಸಹಾಯಕೆಯಿಂದ ಬಂದಂತಹ ವ್ಯಕ್ತಿ ಕೂಡ ಅಧ್ಯಕ್ಷರಾಗ್ಬೋದು, ಉಪಾಧ್ಯಕ್ಷರಾಗ್ಬೋದು.
ನಾಮಿನೇಟೆಡ್ ಯಾರು ನಮ್ಗೆ ನಾಮ ನಿರ್ದೇಶಿತ ಸದಸ್ಯರು, ಫಂಕ್ಷನಲ್ ಡೈರೆಕ್ಟರ್ಸ್ ಅಥವಾ ವೃತ್ತಿಪರ ನಿರ್ದೇಶಕರು, ಅವ್ರು ಮಾತ್ರ ಚುನಾವಣಾ ಪ್ರಕ್ರಿಯೆಯಲ್ಲಿ ಪದಾಧಿಕಾರಿಗಳಾಗ್ಲಿಕ್ಕೆ ಅವಕಾಶ ಇಲ್ಲ, ಅದನ್ನ ನಾವು ನೋಡಿದೀವಿ. ಆದರೆ ಇವರಿಗೆ ಆ ಬಾರ್ ಇಲ್ಲ. ಸಹಾಯಕ್ಕೆ ಮೂಲಕ ಬಂದವರಿಗೆ ಅವರು ಅಧ್ಯಕ್ಷರಾಗಬಹುದು. ಹಾಗಾದ್ರೆ ಅವ್ರಿಗೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಅವಕಾಶ ಕೊಡ್ಲೇಬೇಕಲ್ವಾ? ಅದಕ್ಕೋಸ್ಕರ ಚುನಾಯಿತ ಅನ್ನೋ ಪದವನ್ನು ತೆಗೆದಿದ್ದಾರೆ ಅನ್ನೋದು ನನ್ನ ಒಂದು ವಿಶ್ಲೇಷಣೆ. ಇದಕ್ಕೆ ಕಾರ್ಯನಿರ್ವಾಹಕರು ಈಗ ಪೇಯ್ಡ್ ಎಂಪ್ಲಾಯಿ, ಈಗ ಇವನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೂಡ ಪದನಿಮಿತ್ತ ನಿರ್ದೇಶಕ ಅನ್ನೋದು ಕಾಯ್ದೆ ಹೇಳಿದೆ. ಅವನು ವೇತನದಾರ ಸಿಬ್ಬಂದಿ, ಅವರು ಅಥವಾ ತಾಂತ್ರಿಕ ಪರಿಣಿತಿಯನ್ನು ಹೊಂದಿರುವಂತಹ ಪ್ರೊಫೆಷನಲ್ ಡೈರೆಕ್ಟರ್ಸ್, ಅವರೆಲ್ಲರೂ ಚುನಾವಣೆಯ ಭಾಗ ಆಗಬಾರದು, ಚುನಾವಣಾ ರಾಜಕೀಯದಿಂದ ದೂರ ಇರಬೇಕು ಅನ್ನೋದು ಇದರ ಹಿನ್ನೆಲೆ. ಅದಕ್ಕೋಸ್ಕರ ಪರಂತುಕವನ್ನ ಸೇರಿಸಿದ್ದಾರೆ. ಸೊ ಮತ್ತೆ ಅವಿಶ್ವಾಸ ನಿರ್ಣಯದ ಸರಳೀಕರಣ ಅಂದ್ರೆ ಅಧ್ಯಕ್ಷರು ಉಪಾಧ್ಯಕ್ಷರ ವಿರುದ್ಧ ಮಾತ್ರ ಅನ್ವಯ ಆಗುತ್ತೆ. ಚುನಾಯಿತ ಅನ್ನೋ ಪದವನ್ನು ತೆಗೆದಾಕಿರೋದ್ರಿಂದ ಅವಿಶ್ವಾಸ ನಿರ್ಣಯದಲ್ಲಿ ಯಾರ್ಯಾರಿಗೆ ಮತದಾನದ ಹಕ್ಕಿದೆ ಅನ್ನೋದು ಗೊಂದಲ. ಎಲ್ಲಿ ನಾಮನಿರ್ದೇಶಿತ ಮತದಾನದ ಹಕ್ಕು, ನಾಮನಿರ್ದೇಶಿತ ಅಂದ್ರೆ ನಾಮಿನೇಟೆಡ್, ಸಹಾಯಕ್ಕೆ ಬೇರೆ, ನಾಮಿನೇಟೆಡ್ ಬೇರೆ. ಸಹಾಯಕ್ಕೆ ಅಂದ್ರೆ ಕೋಆಪ್ಷನ್, ನಾಮಿನೇಟೆಡ್ ಅಂದ್ರೆ ನಾಮನಿರ್ದೇಶಿತರು, ಅದೆರಡೂ ಬೇರೆ ಬೇರೆ. ಕೋಆಪ್ಟೆಡ್ ಡೈರೆಕ್ಟರ್ಸ್ ಗೆ ಅವಕಾಶ ಇದೆ, ನಾಮಿನೇಟೆಡ್ ಗೆ ಅವಕಾಶ ಇಲ್ಲ, ಅದನ್ನು ಸ್ಪಷ್ಟಪಡಿಸಿದೆ. ಹಾಗಾಗಿ ಏನು ಬದಲಾವಣೆ, ಆಕಸ್ಮಿಕ ರಿಕ್ತತೆ. ಈಗ 2.5 ವರ್ಷ ಚುನಾವಣಾಧಿಕಾರಿಗಳು ನಡೆಸಬೇಕಾಗಿತ್ತು, ಈಗ ಅದಿಲ್ಲ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಡೆಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಪ್ರಕ್ರಿಯೆ ಸ್ವಲ್ಪ ಬದಲಾವಣೆ ಪ್ರಮುಖ ಆಗುತ್ತೆ. ಮತ್ತೆ ವೃತ್ತಿಪರ ಮತ್ತು ಕಾರ್ಯನಿರ್ವಾಹಕ ಏನ್ ಪ್ರೊಫೆಷನಲ್ ಡೈರೆಕ್ಟರ್ಸ್ ಇದ್ದಾರೆ, ಅವರ ನೇಮಕ ಮಾಡಿದ್ದು ಅವರನ್ನ ಚುನಾವಣಾ ಪ್ರಕ್ರಿಯೆಯಿಂದ ಹೊರಗಿಟ್ಟಿದ್ರಿಂದ, ಅಧ್ಯಕ್ಷರ ಉಪಾಧ್ಯಕ್ಷರ ಅವಿಶ್ವಾಸ ನಿರ್ಣಯದ ಪ್ರಕ್ರಿಯೆಯಿಂದ ಹೊರಗಿಟ್ಟಿರೋದ್ರಿಂದ ಕೇವಲ ಚುನಾಯಿತ ನಿರ್ದೇಶಕರು ಮಾತ್ರ ಇದರಲ್ಲಿ ಭಾಗವಹಿಸ್ತಾರೆ. ಹಾಗಾಗಿ ಅನುಸರಣೆಯ ಭಾಗ ಏನಿದೆ, ಈ ಅನುಸರಣೆಯಲ್ಲಿ ಈ ಪ್ರಕ್ರಿಯೆ ಉಪವಿಧಿಗಳಲ್ಲಿ ಮತ್ತು ಇದರಲ್ಲಿ ಅವಿಶ್ವಾಸ ನಿರ್ಣಯ ಕೇವಲ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಮಾತ್ರ ಅನ್ವಯಿಸುತ್ತೆ ಅನ್ನೋದು ಸ್ಪಷ್ಟಪಡಿಸಬೇಕು. ಎರಡನೇದಾಗಿ ಅವ್ರಿಗೆ ಯಾರ್ಯಾರು ವೃತ್ತಿಪರರಿದ್ದಾರೆ ಅಥವಾ ನಾಮಿನೇಟೆಡ್ ಇದ್ದಾರೆ ಅವರಿಗೆ ಬರೋದಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಬೇಕು. ಆದರೆ ಆಕಸ್ಮಿಕ ರಿಕ್ತತೆ ಕಾರಣದಿಂದಾಗಿ ಸಹ ಆಯ್ಕೆ ಮೂಲಕ, ಕೋ ಆಪ್ಷನ್ ಮೂಲಕ ಬಂದವರಿಗೆ ಇರ್ತದೆ ಅನ್ನೋದು ಸ್ಪಷ್ಟಪಡಿಸಬೇಕು. ಇದಿಷ್ಟನ್ನ ಬೈಲಾದಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ ಸ್ಪಷ್ಟತೆಗೋಸ್ಕರ. ಹಾಗಾಗಿ ಮತ್ತೆ ಸಭೆ ಕರೆಯುವಾಗ ಏನೇನು ನಾವು ಪರಂತಕ ಇದೆ ಅದರ ಪ್ರಕಾರ ಯಾರ್ಯಾರಿಗೆ ಬೇಕೋ ಅವರಷ್ಟು ಜನಕ್ಕೂ ಇದ್ ಮಾಡ್ಬೇಕು, ಆ ಪ್ರಕ್ರಿಯೆ ಸರಿಯಾಗಿ ನಡಿಬೇಕು ಅನ್ನೋದು ಇದರ ಒಂದು ವಿಶ್ಲೇಷಣೆ. ಇನ್ನು ಒಂದು ಸಣ್ಣ ಪ್ರಕರಣದ ಬಗ್ಗೆ ಒಂದು ತಿದ್ದುಪಡಿಯನ್ನು ನೋಡ್ಕೊಂಡು ನಾವು ಇವತ್ತಿನ ಅವಧಿಯನ್ನು ಮುಗಿಸೋಣ. ಇದು ಮಂಡಳಿ 30ರ ತಿದ್ದುಪಡಿ, ಪ್ರಕರಣ 30ರ ತಿದ್ದುಪಡಿ. ಅಂದ್ರೆ ಮಂಡಳಿಯ ರದ್ದು ಅಂದ್ರೆ ಇಡೀ ಮಂಡಳಿಯನ್ನೇ ರದ್ದು ಮಾಡುವಂತಹ ಪ್ರಕ್ರಿಯೆ. ಅಲ್ಲಿ ಅಧ್ಯಕ್ಷರ ಉಪಾಧ್ಯಕ್ಷರ ಬಗ್ಗೆ ಇದ್ರೆ, ಇದು ಪ್ರಕರಣ 30ರಲ್ಲಿ ಇಡೀ ಮಂಡಳಿಯನ್ನೇ ರದ್ದು ಮಾಡುವಂತಹ ಪ್ರಕ್ರಿಯೆ, ಅಮಾನತ್ ಮಾಡುವಂತದ್ದು, ಸಸ್ಪೆನ್ಷನ್ ಅಲ್ಲಿ ಇಡುವಂತದ್ದು ಅಥವಾ ರದ್ದು ಮಾಡುವಂತದ್ದು. ಅಂತಹ ಪ್ರಕರಣದಲ್ಲಿ 2ನೇ ಉಪ ಪ್ರಕರಣದ ಮೊದಲ ಪರಾಂತಕವನ್ನ ಕೈ ಬಿಡತಕ್ಕದ್ದು. ಏನಿತ್ತು ಆ ಪ್ರಕರಣ? ಮಂಡಳಿ ರದ್ದಿಯಾತಿ ಅಥವಾ ಅಮಾನತು ಖಾತೆಯಲ್ಲಿ ಅಮಾನತು ಅನ್ನೋ ಪ್ರಕರಣದಲ್ಲಿ 31 ಪ್ರಕರಣ, ಅದರಲ್ಲಿ 1, 2 ಇತ್ತು. ಅದರ ನಂತರ ಒಂದು ಪರಂತುಕ ಇತ್ತು. ಏನದು ಪರಂತು? ಯಾವುದೇ ಸರ್ಕಾರಿ ಷೇರುಧಾರಣೆ ಅಥವಾ ಸರ್ಕಾರ ನೀಡಿರುವ ಸಾಲ, ಹಣಕಾಸು ನೆರವು ಅಥವಾ ಯಾವುದೇ ಖಾತ್ರಿ ಇಲ್ಲದಿದ್ದರೆ ಯಾವುದೇ ಸಹಕಾರ ಸಂಘದ ಮಂಡಳಿಯನ್ನು ರದ್ದುಗೊಳಿಸತಕ್ಕದ್ದಲ್ಲ ಅಥವಾ ಅಮಾನತಿನಲ್ಲಿ ಇಡತಕ್ಕದ್ದಲ್ಲ. ಅಂದರೆ ಹಳೆಯ ಸಹಕಾರ ಸಂಘಗಳ ಕಾಯ್ದೆಯಲ್ಲಿ ಯಾವುದೇ ಸಹಕಾರ ನೆರವು ಪಡೆದ ಸಂಘವಲ್ಲದಿದ್ದರೆ ಅವುಗಳನ್ನ ರದ್ದು ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಆಗ್ಬಿಟ್ಟಿತ್ತು. ಕಾರಣಕ್ಕೆ ಅವರನ್ನ ರದ್ದುಗೊಳಿಸತಕ್ಕದ್ದಲ್ಲ, ಅಮಾನತ್ನಲ್ಲಿ ಇಡತಕ್ಕದ್ದಲ್ಲ. ಅವ್ರು ಏನೇ ಭ್ರಷ್ಟಾಚಾರ ಮಾಡಿರ್ಲಿ, ಏನೇ ಗುರುತರವಾದ ಆಪಾದನೆ ಇರಲಿ, ಅಲ್ಲಿ ಸ್ಟೇಲ್ಮೇಟ್ ಆಗಿರ್ಲಿ, ಯಾವುದೇ ಇರಲಿ, ಅವರನ್ನ ಅಮಾನತ್ನಲ್ಲಿ ಇಡತಕ್ಕದ್ದಲ್ಲ ಅನ್ನೋ ಪರಂತುಕ ಸೇರ್ಬಿಟ್ಟಿತ್ತು. ಈ ಒಂದು ಪರಂತುಕವನ್ನ ಇಟ್ಟುಕೊಂಡು ಅನೇಕ ಸಾರಿ ಇಲಾಖೆಗೆ ಆದೇಶ ಮಾಡಿದರೆ ಕೋರ್ಟಿಗೆ ಹೋಗಿ ಈ ಪರಂತುಕ ಇದ್ದರಿಂದ ನೀವು ರದ್ದು ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನೋ ತರದಲ್ಲಿ ಬರ್ತಿದ್ರು. ಹಾಗಾಗಿ ಹಳೆಯ ಮತ್ತೆ ಬಾಡಿನೇ ಮತ್ತೆ ರೀಸ್ಟೇಟ್ ಆಗುವಂತ ಪ್ರಕರಣಗಳು ಅನೇಕ ಪ್ರಕರಣಗಳಾಗ್ಬಿಟ್ಟಿದೆ. ಆ ಕಾರಣದಿಂದಾಗಿ ಈ ಪರಂತುಕವನ್ನ ಕೈ ಬಿಡತಕ್ಕದ್ದು. ಈ ಪರಂತುಕ ಇನ್ಮೇಲೆ ವ್ಯಾಲಿಡ್ ಇಲ್ಲ.
ಇದರಿಂದ ಏನ್ ಬದಲಾವಣೆ ಆಗತ್ತೆ? ಸಂಪೂರ್ಣವಾಗಿ ಈ ಪರತಕ ಬಿಟ್ಬಿಟ್ಟಿದೀವಿ. ಅಂದ್ರೆ ಹಣಕಾಸು ನೆರವು ಪಡೆದ ಸಂಘ ಅಲ್ಲದೆ ಹೋದ್ರೆ ಅವುಗಳಿಗೆ ಮೊದಲು ಮಂಡಳಿಯನ್ನ ರದ್ದುಗೊಳಿಸತಕ್ಕದ್ದಲ್ಲ ಅಂತಿದ್ದನ್ನ ಬಿಟ್ಬಿಟ್ಟಿದೀವಿ ಈಗ. ಅಂದ್ರೆ ಅವರನ್ನು ಕೂಡ ಮಂಡಳಿಯನ್ನು ತೆಗೆದುಹಾಕ್ಬಹುದು, ರದ್ದುಗೊಳಿಸಬಹುದು. ಅವರಿಗೂ ಕೂಡ ಸಾಮಾನ್ಯ ನಿಯಮಗಳು ಅನ್ವಯಿಸುತ್ತೆ. ಹಂಗಾದ್ರೆ ಮೊದಲು ಏನಾಗಿತ್ತು, ಯಾವುದೇ ಮಂಡಳಿ ರದ್ದುಗೊಳಿಸಬೇಕು ಅಂದ್ರೆ ಆ ಸಂಘ ನೆರವು ಪಡೆದ ಸಂಘ ಆಗಿರ್ಬೇಕಾಗಿತ್ತು. ಈಗ ಇದು ಕಡ್ಡಾಯ ಇಲ್ಲ. ಅವರು ಏನೋ ಅಲ್ಲೆಲ್ಲೋ ಒಂದ್ ಕಡೆ ಕರ್ತವ್ಯ ನಿರ್ವಹಣೆ ಸರಿಯಾಗಿಲ್ಲ, ಅಥವಾ ಹಣಕಾಸು ಅಕ್ರಮಗಳು ಮಾಡಿದ್ದಾರೆ, ಅಥವಾ ಸ್ಟೇಲ್ ಮೇಟ್ ಇಕ್ಕಟ್ಟಿನ ಪರಿಸ್ಥಿತಿ. ಕೆಲವೊಂದ್ ಸರಿ ಯಾವುದೇ ನಿರ್ಣಯಗಳು ತಗೊಳ್ಳಿದ ಉದಾಹರಣೆಗೆ ಯಾವುದೋ ಒಂದು ಸಭೆಯಲ್ಲಿ ಈಕ್ವಲ್ ಆಗಿ ಬರ್ತದೆ, ಒಂದಿಷ್ಟು ಜನ 6 ಜನ ಆಪೋಸು, 6 ಜನ ಇದು ಮಾಡ್ತಾರೆ, ಯಾವತ್ತೂ ನಿರ್ಣಯಗಳೇ ಸರಿಯಾಗಿ ಪಾಸ್ ಆಗ್ತಿರ್ಲಿಲ್ಲ. ಹಾಗೇನಾದ್ರು ಇದ್ರೆ ಮಂಡಳಿಯ ರದ್ದುಗೊಳಿಸಲಿಕ್ಕೆ, ಅಮಾನತುಗೊಳಿಸಲಿಕ್ಕೆ ಸ್ಟೇಲ್ಮೇಟ್ ಅಂತೀವಿ ನಾವು, ಅಥವಾ ಇಕ್ಕಟ್ಟಿನ ಪರಿಸ್ಥಿತಿ. ಅದು ಈಗಾಗಲೇ ಬದಲಾವಣೆ ಹಿನ್ನೆಲೆ ಏನು? ಎಲ್ಲ ಸಂಘಗಳು, ಅವ್ರು ನೆರವು ಪಡೆದಿರೋ ಸಂಘ ಆಗ್ಲಿ, ನೆರವು ಪಡೆದೇ ಇರುವಂತಹ ಸಂಘ ಆಗಿರ್ಲಿ, ಸಹಕಾರಿ ಸಂಘಗಳಿಗೆ ಅಲ್ಲೆಲ್ಲಾರು ಇದು ಗಂಭೀರ ಲೋಪಗಳಿದಾವೆ ಅಂತ ಹೇಳಿದ್ರೆ, ಅಥವಾ ಹಣಕಾಸು ಅಕ್ರಮಗಳಿದಾವೆ ಅಂದ್ರೆ ಅವುಗಳನ್ನ ತೆಗೆದುಹಾಕ್ಲಿಕ್ಕೆ ಈಗ ಮೊದಲು ಅವಕಾಶ ಇರಲಿಲ್ಲ. ಈಗ ರಿಜಿಸ್ಟ್ರಾರ್ಗೆ ಸಂಪೂರ್ಣ ಅಧಿಕಾರ ಸಿಗತ್ತೆ. ಇದು ಕಾನೂನಿನ ಆಡಳಿತಕ್ಕೆ ಹೆಚ್ಚು ಗೌರವ ಕೊಟ್ಟಂಗಾಗತ್ತೆ. ರಿಜಿಸ್ಟ್ರಾರ್ನ ಅಧಿಕಾರ ಜಾಸ್ತಿ ಆಗತ್ತೆ. ಅಂದ್ರೆ ನೆರವು ಪಡೆಯದ ಸಂಘಗಳು ಕೂಡ ಬೇರೆ ಬೇರೆ ಗುರುತರವಾದಂತಹ ಆರೋಪಗಳು ಬಂದಾಗ ರಿಜಿಸ್ಟ್ರಾರ್ನ ಮರ್ಜಿಯಲ್ಲಿ ಇರಬೇಕಾಗತ್ತೆ. ರಿಜಿಸ್ಟ್ರಾರ್ಗೆ ಸಂಪೂರ್ಣ ಅಧಿಕಾರ ಇರುತ್ತದೆ, ಅವರನ್ನು ತೆಗೆದು ಹಾಕ್ಲಿಕ್ಕೆ, ಬೋರ್ಡ್ ಅನ್ನು ಸೂಪರ್ಸೀಡ್ ಮಾಡ್ಲಿಕ್ಕೆ, ಅಥವಾ ಸಸ್ಪೆನ್ಷನ್ ಅಲ್ಲಿ ಇಡ್ಲಿಕ್ಕೆ. ಇದರ ಪರಿಣಾಮ ರಿಜಿಸ್ಟ್ರಾರ್ ಅಧಿಕಾರ ಜಾಸ್ತಿ ಆಗತ್ತೆ. ಈಗಾಗಲೇ ಹೇಳಿದಂಗೆ ಆರ್ಥಿಕ ನೆರವು ಪಡೆದೇ ಇರಲಿ, ನೆರವು ಪಡೆದ ಸಂಘಗಳಿಗೆ ಮೊದಲೇ ಇತ್ತು, ನೆರವು ಪಡೆಯದ ಸಂಘಗಳು ಕೂಡ ಆ ವ್ಯಾಪ್ತಿಯಲ್ಲಿ ಬಂದಿದ್ದಾವೆ. ಹಾಗಾಗಿ ಯಾವಾಗಲೂ ಆಡಳಿತಾತ್ಮಕವಾಗಿ ಕಾಯ್ದೆಯನ್ನು ಅನುಸರಿಸಬೇಕು ಅನ್ನೋ ಒಂದು ಬರುತ್ತೆ. ಯಾಕಂದ್ರೆ ಈಗ ಕೆಲವೊಂದು ನೆರವು ಪಡೆಯದ ಸಂಘಗಳು ನಾವು ನೆರವು ಪಡೆದಿಲ್ಲ, ನಾವು ಏನಾದ್ರು ಮಾಡ್ತೀವಿ ಅನ್ನೋ ತರದಲ್ಲಿ ವರ್ತನೆ ಮಾಡ್ತಿದ್ರು. ಅದಕ್ಕೋಸ್ಕರ ಇದಿರ್ತಿತ್ತು. ಇನ್ನು ನೆರವು ಪಡೆದಿಲ್ವೋ ಅನ್ನೋದು ಇಲ್ಲ. ಯಾವುದೇ ಗಂಭೀರ ಲೋಪಗಳಿದ್ರೆ ನಿಮ್ಮ ಬೋರ್ಡ್ ಅನ್ನ ಸೂಪರ್ಸೀಡ್ ಮಾಡಬಹುದು, ಅಥವಾ ಸಸ್ಪೆನ್ಷನ್ ಮಾಡಬಹುದು. ಈ ಕಾರಣಕ್ಕೋಸ್ಕರ ಏನು ಅನುಸರಣೆ ಮಾಡ್ಬೇಕು ನಾವು? ಹಾಗಾದ್ರೆ ಅನುಸರಣೆಯ ಭಾಗವಾಗಿ ನಮಗೆ ಮೊದಲನೇದು ಕಾನೂನು ನಿಯಮಗಳ ಕಡ್ಡಾಯ ಪಾಲನೆ. ಏನು ಆಡಳಿತ ಮಂಡಳಿಯ ಪ್ರಕರಣ 32ರಲ್ಲಿ ಹೇಳಿದೆ, ಆ ಲೋಪಗಳು ಯಾವುದು ಇಲ್ಲದಂತೆ, ಕರ್ತವ್ಯ ನಿರ್ವಹಣೆಯಲ್ಲಿ ಸತತ ವೈಫಲ್ಯ ಇರ್ಬೋದು, ಹಣಕಾಸು ಅಕ್ರಮಗಳಿರ್ಬೋದು, ಆ ತರ ಯಾವುದು ಇಲ್ಲದಂತೆ, ಆಸ್ಪದ ನೀಡದಂತೆ ಎಚ್ಚರಿಕೆಯಿಂದ ಕಟ್ಟುನಿಟ್ಟಾಗಿ ಕಾರ್ಯನಿರ್ವಹಿಸಬೇಕು. ಆಡಳಿತದಲ್ಲಿ ಪಾರದರ್ಶಕತೆ ಬರ್ತದೆ. ಇದು ಯಾಕಂದ್ರೆ ರಿಜಿಸ್ಟ್ರಾರ್ ನಿಮ್ಮ ಸಂಸ್ಥೆಗೆ ಬರ್ಲಿಕ್ಕೆ ಅವಕಾಶ ಇದೆ ಅನ್ನೋ ಕಾರಣಕ್ಕೋಸ್ಕರ. ಹಾಗಾಗಿ ಇದು ಅನುಸರಣೆ ಭಾಗ ಇದು ಮಾಡಬೇಕು. ಮತ್ತೆ ಅಕಸ್ಮಾತ್ ಅಂತಹ ಪ್ರಕರಣ ಬಂದಾಗ ರಿಜಿಸ್ಟ್ರಾರ್ಗೆ ಸಹಕಾರ ಕೊಡಬೇಕು. ಮತ್ತೆ ಆರ್ಥಿಕ ಸ್ವಾಯತ್ತತೆ ಇರುವಂತಹ ಸಂಘಗಳಿಗೆ ಕೂಡ, ಅಂದ್ರೆ ಆರ್ಥಿಕವಾಗಿ ನಾವು ಇಂಡಿಪೆಂಡೆಂಟ್, ನಾವು ಯಾವುದೇ ಸರ್ಕಾರಿಯ ನೆರವು ಪಡೆದಿಲ್ಲ ಅಂತ ಹೇಳಿದ್ರು ಕೂಡ, ನಿಮ್ಮಲ್ಲಿ ಕಾಯ್ದೆ ಉಲ್ಲಂಘನೆ ಮಾಡಿದ್ರೆ, ಅಥವಾ ಸ್ಟೇಲ್ಮೇಟ್ ಆದ್ರೆ, ಅಥವಾ ಅಕ್ರಮಗಳಾದ್ರೆ, ಅಥವಾ ಗಂಭೀರ ಲೋಪದೋಷಗಳಾದ್ರೆ ನಿಮ್ಮ ಸಹಕಾರ ಸಂಘದ ಆಡಳಿತ ಮಂಡಳಿಯನ್ನು ಕೂಡ ಸಸ್ಪೆಂಡ್ ಮಾಡಬಹುದು ಅನ್ನೋದು ಇದರ ಒಂದು. ಸೊ ಇದಾಗಿತ್ತು ಸ್ನೇಹಿತರೆ, ಇವತ್ತು ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ವಿ. ಸರಿ ಸುಮಾರು 1 ಗಂಟೆ ಕಾಲ ಚರ್ಚೆ ಮಾಡಿದೀವಿ, 57 ನಿಮಿಷಗಳ ಕಾಲ. ಹಾಗಾಗಿ ಇವತ್ತಿಗೆ ಈ ಅವಧಿಯನ್ನು ಇಲ್ಲೇ ಮುಗಿಸೋಣ. ಮತ್ತೆ ಎಂದಿನಂತೆ ಇದುವರೆಗೆ ಚರ್ಚಿಸುವಂತಹ ಎಲ್ಲ ವಿಷಯಗಳು 12/9/2015 ಸೆಪ್ಟೆಂಬರ್ 12ರಿಂದ ಜಾರಿ ಬಂದಾಗಿದೆ. ಮುಂದೆ ಬರುತ್ತೆ ಅನ್ನೋದಲ್ಲ. ಆಮೇಲೆ ಎರಡನೇದು, ಎಲ್ಲ ಸಹಕಾರ ಸಂಘಗಳ ಮೇಲೆ ಪರಿಣಾಮ ಅಂತೂ ಬೀರುತ್ತೆ. ಎಲ್ಲದನ್ನು ಬೈಲಾದಲ್ಲಿ ಅಳವಡಿಸ್ಕೊಳ್ಬೇಕಾಗಿಲ್ಲ, ಹಾಗಂತ ಅವು ಅನ್ವಯಿಸೋದಿಲ್ಲ ಅಂತ ಅಲ್ಲ, ಅನ್ವಯಿಸುತ್ತೆ. ಎಲ್ಲದನ್ನು ಸಹಕಾರ ಸಂಘಗಳ ಬೈಲಾದಲ್ಲಿ ಅಳವಡಿಸ್ಕೊಳ್ಬೇಕು ಅಂತಲ್ಲ. ಯಾವ್ದಾವ್ದು ಬೈಲಾದಲ್ಲಿ ಅಳವಡಿಸ್ಕೊಂಡಿಲ್ವೋ ಅವುಗಳೆಲ್ಲ ಕಾಯ್ದೆಯ ಬದಲಾವಣೆಯ ಪರಿಣಾಮ ಅವುಗಳೆಲ್ಲ ಬೈ ಡಿಫಾಲ್ಟ್ ಅನ್ವಯಿಸತ್ತೆ. ಆದ್ದರಿಂದ ಯಾವುದನ್ನ ಬದಲಾವಣೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ವಿಮರ್ಶೆ ಮಾಡೋಣ.
ಕಾರ್ಯಪ್ರವೃತ್ತರಾಗೋಣ. ಯಾಕೆಂದ್ರೆ ಇನ್ನು ನಿಯಮಗಳು ಬರಬೇಕು. ಮತ್ತೆ ನಿಮಗೆ ಇದೆಲ್ಲ ಬದಲಾವಣೆಗಳು ಆಗೋದು ಯಾವಾಗ ಅಂದ್ರೆ ಮುಂದಿನ ತಿದ್ದುಪಡಿ ಆಗ್ಲಿಕ್ಕೆ ಅವಕಾಶ ಇದೆ ಮುಂದಿನ ಜನರಲ್ ಬಾಡಿಯವರಿಗೆ. ಅಲ್ಲಿವರೆಗೆ ತಕ್ಷಣ ಮಾಡ್ಕೊಳ್ಬೇಕು. ಯಾವ್ದ್ಯಾವ್ದು ಚುನಾವಣೆ ಪ್ರಕ್ರಿಯೆಗಳು ಬರುತ್ತವೋ ಅವುಗಳು ಕೂಡ ತಕ್ಷಣ ಬೈಲಾ ತಿದ್ದುಪಡಿ ಮಾಡ್ಕೊಳ್ಳೇಬೇಕಾ? ಅಗತ್ಯ ಇಲ್ಲ. ನೀವು ಬೈಲಾ ತಿದ್ದುಪಡಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಕಾಯ್ದೆ ಅನ್ವಯಿಸುತ್ತೆ. ಕಾಯ್ದೆ ನಿಯಮಗಳನ್ನು ಅನುಸರಿಸ್ಬಿಡೋಣ. ಹಾಗಾಗಿ ಪ್ಯಾನಿಕ್ ಆಗಿ ಬೈಲಾ ತಿದ್ದುಪಡಿ ಮಾಡ್ಕೊಳ್ಬೇಕಾದ ಸಂದರ್ಭ ಇಲ್ಲ. ಆದರೆ ಮುಂದಿನ ವರ್ಷ ಯಾವ್ದ್ಯಾವ್ದು ಬದಲಾವಣೆ ಮಾಡ್ಕೊಳ್ಬೇಕಾಗತ್ತೆ ಅಷ್ಟು ಒಳಗಾಗಿ ನಿಯಮಗಳೆಲ್ಲ ಬಂದಿರ್ತವೆ. ಈ ತಿದ್ದುಪಡಿಗಳಲ್ಲಿ ಯಾವ್ದ್ಯಾವ್ದು ನಮಗೆ ಅನ್ವಯಿಸುತ್ತೆ ಅನ್ನೋದು ಇನ್ನಷ್ಟು ಸ್ಪಷ್ಟ ಆಗತ್ತೆ. ಅದೆಲ್ಲದರ ಹಿನ್ನೆಲೆಯಲ್ಲಿ ಮುಂದಿನ ವರ್ಷ ಜನರಲ್ ಬಾಡಿಗಿಂತ ಮೊದಲು ನೀವು ವಿಮರ್ಶೆ ಮಾಡ್ಬೋದು, ಅದನ್ನ ತಗೊಳ್ಬಹುದು. ಸ್ನೇಹಿತರೆ, ನಾನು ಯಾವತ್ತೂ ಹೇಳ್ತಾ ಇರೋಂಗೆ ನಾನು ಈ ವಿಶ್ಲೇಷಣೆ ಮಾಡಿರುವುದು ಕೇವಲ ಲೆಕ್ಕ ಪರಿಶೋಧಕನಾಗಿ ಮತ್ತು ವಿಷಯ ತಜ್ಞನಾಗಿ ಮಾತ್ರ. ನಾನು ಇದರಲ್ಲೂ ನನ್ನ ವಿಶ್ಲೇಷಣೆಯಲ್ಲೂ ಸಣ್ಣ ಪುಟ್ಟ ಲೋಪದೋಷ ಇರಬಹುದು. ಇದಿಷ್ಟು ನಾನು ಹೇಳಿದ್ದೆ ಸರಿ, ಇದೇ ಸತ್ಯ, ಬೇರೆ ಯಾರು ಹೇಳಿದ್ದು ತಪ್ಪಾಗತ್ತೆ, ನಾನು ಆ ರೀತಿ ವಾದ ಮಾಡ್ತಾ ಇಲ್ಲ, ಆ ರೀತಿ ಯೋಚನೆ ಇಲ್ಲ. ಅನೇಕ ಹಿರಿಯರು ಬೇರೆ ರೀತಿಯ ಅಭಿಪ್ರಾಯಗಳು ಕೊಡ್ಬೋದು, ಅವುಗಳನ್ನೆಲ್ಲ ನೀವು ಯೋಚನೆ ಮಾಡ್ಕೊಳ್ಬೇಕು. ಮತ್ತೆ ಹಿನ್ನೆಲೆಯನ್ನು ವಿಶ್ಲೇಷಣೆ ಮಾಡುವಾಗ ಯಾವುದೇ ಇದರಿಂದ ರಾಜಕೀಯವಾಗಿ ಏನು ಹಿನ್ನೆಲೆ ಇದೆ ಅಥವಾ ಏನೇನ್ ಪರಿಣಾಮ ಆಗತ್ತೆ ಅದ್ರ ಬಗ್ಗೆ ನಾನು ರಾಜಕೀಯವಾಗಿ ನಾನು ವಿಶ್ಲೇಷಣೆ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಸಹಕಾರ ಕ್ಷೇತ್ರದ ಮೇಲೆ ಸಾಮಾಜಿಕವಾಗಿ ಮತ್ತು ಸಹಕಾರ ಸಂಘಗಳ ಮೇಲೆ ಆಡಳಿತಾತ್ಮಕವಾಗಿ ಏನೇನು ಪರಿಣಾಮ ಬೀರ್ಬೋದು ಅನ್ನೋದ್ರ ಬಗ್ಗೆ ನಾನೊಂದಿಷ್ಟು ವಿಶ್ಲೇಷಣೆ ಮಾಡಿದ್ದೀನಿ. ಇದೆಲ್ಲ ನಿಮಗೆ ಹೌದು ಅನ್ಸಿದ್ರೆ ಅಕ್ಸೆಪ್ಟ್ ಮಾಡಿ, ಇಲ್ಲ ಅಂದ್ರೆ ಮತ್ತೊಮ್ಮೆ ಚರ್ಚೆ ಮಾಡೋಣ. ನಾನು ಹೇಳಿದಷ್ಟು ಫೈನಲ್ ನಾನೇ ಸರಿ ಇದೆ ಅಂತೇಳಿ ಹೇಳ್ಕೊಳ್ಳೋದಿಲ್ಲ. ಹಾಗಾಗಿ ಇದಿಷ್ಟನ್ನು ಹೇಳ್ತಾ